ಒಂದೇ ಬಾಣದಿಂದ ಗಂಗಾ ಪ್ರವಾಹವನ್ನು ಇಬ್ಬಾಗಿಸಿದ ಅಪ್ರತಿಮ ವೀರ ಕುರುಪಿತ ಮಹಾರಿಗೆ ನಮೋ ನಮೋ. ಧನುರ್ವಿದ್ಯಾ ಪಾರಂಗತ ಈ ಕುರು ಸಭಾಂಗಣಕ್ಕೆ ಕೇಸರಿಯಂತೆ ಕಂಗೊಳಿಸುತ್ತಿರುವ ಗುರು ದ್ರೋಣಾಚಾರ್ಯರಿಗೆ ನಮೋ ನಮಃ. ಸಕಲ ವೇದಾಂತ ಸಾಗರ ಹಿತೋಕಿಯ ಸುಂದರ ಮಮತೆಯ ಮಂದಾರ ಚಿಕ್ಕಪ್ಪ ವಿದುರಮಾಶ್ರಿಗೆ ನಮೋ ನಮಃ. ಒಂದೇ ರಕ್ತವನ್ನು ಹಂಚಿಕೊಂಡು ಒಡ ಹುಟ್ಟಿದ ನನ್ನ ಪ್ರಿಯ ಸಹೋದರ ದುಶ್ಯಾಸನ ಸಿಂಧು ರಾಜ್ಯದ ರಾಜ ಅಪೂರ್ವ ಬಿಲ್ಲಾಳು ಕೆಚ್ಚೆದೆಯ ಕಟ್ಟಾಳು ಈ ಕೌರವೇಶ್ವರನ ಕಣ್ಮಣಿಯಾದ ನನ್ನ ಮಿತ್ರ ಕರ್ಣ ದುರ್ಯೋಧನ ಪ್ರಜ್ವಲಿಸಿ ಉರಿಯುತ್ತಿರುವ ಭಾವಾಗ್ನಿಗೆ ಸೇಡೆಂಬ ಹಚ್ಚವನ್ನು ಎರೆದು ಕ್ಷಣ ಕ್ಷಣಕ್ಕೂ ಈ ಕುರು ಸಾಮ್ರಾಜ್ಯವನ್ನ ಮುನ್ನಡೆಸುತ್ತಿರುವ ನನ್ನ ಸೋದರ ಮಾವನಾದ ಶಕುನಿ ನನ್ನ ಮದುವೆ. ಇಂಥ ವೀರ ರತ್ನಗಳು ಕುರು ರಾಜಲಕ್ಷ್ಮಿಯ ಮಣಿಮಕಟದಲ್ಲಿ ಶೋಭಿಸುತ್ತಿರುವಾಗ ಲಾಂಛನನ ನೆರೆದು ಸ್ವರ್ಗೋಸನಕ್ಕೆ ಸರಿವೋಲು ಅಂತೀರೇ ಮಾವ. ಲಾಂಛನನ ನೆರೆದು ಸ್ವರ್ಗೋಸನಕ್ಕೆ ಸರಿವೋಲು ಅಂತೀರೇ ಕಾಟಸ್ವರ ಸಂಪನ್ನ ದೀಪ್ತಿ ಮಣಿಮಕುಟ ವರ್ಧನಿಗೆ ಸುಯೋಧನ ನಿಪುಣ ನಿರ್ಜನೇಂದ್ರನಿಗೆ ದಾನಗೈದ ಕರ್ಣ ಓದರ ದುಶ್ಯಾಸನಾದಿಗಳಿರಲಿ ಎಣೆಯರೆನೆಗೆ ಗುರಸಿಂಧು ತನಯ ಗುರುವಂಜ ವಿನಯ. ಸಹೋದರ ದುಶ್ಯಾಸನ ಸೈಂಧವ ಕರ್ಣ ಮಾವ ಶಕುನಿ ತಾತ ಆಚಾರ್ಯರೇ ವಿದುರ ಮಹೇಶ್ವರರೇ ರಂಗನ ನೆನೆಸಿ ರಂಗನ ಗುಣ ನೆನೆಸಿ ಚರಿತ ಸಾಮ್ರಾಜ್ಯದ ಸಿರಿಯ ಚರಿತ ಸಾಮ್ರಾಜ್ಯದ ಸಿರಿಯ ಎರದವ ಔಷಧಿ ಸುಖದಲ್ಲಿ ಬಾಳ್ವೆ ಎರದವ ಔಷಧಿ ಸುಖದಲ್ಲಿ ಬಾಳ್ವೆ ಅಲರ ಮೆರಗ ಜಗತಿ ಈ ತರ ಏಳ್ ಬಲರೆ ಬಲರೆ ಬಲು ಸಾಗದಿಂದಲೇ ಬಲರೆ ನೆರವೇರಲಿದೆ ಭೀಷ್ಮಾದ್ರೋಣ ರವಿಸುತ ಕರ್ಣ ಕರ್ಣ ಭೀಷ್ಮಾದ್ರೋಣ ರವಿಸುತ ಕರ್ಣ ದುಶ್ಯೋಧನರ ಶಕುನಿಗಳೆಯಲ ದುಶ್ಯೋಧನರ ಶಕುನಿಗಳಿರ ಬೆಂಬಲಯನಗಿರ ತರಯಳ ಬಾಳ್ವೆ ಬೆಂಬಲಯನಗಿರ ತರಯಳ ಬಾಳ್ವೆ ಹರಿಪದ ಸುಖದಲ್ಲಿ ಬಾಳ್ವೆ ಹರಿಪ
ಪರಿವೇದದಲ್ಲಿ ಸುಖದಲ್ಲಿ ನೋಡ್ವೆ ಹಲರ ಮೆರವೆ ಜಗದಿ ಈ ತರ ಯೋಳ್ ಫಲರೆ ಬಲು ತಾಸದಿಂದಲೇ ಫಲರ ಮೆರವೆ ಸುಖದಿ ಸುಖದಿ ಬಲ ಪರಕ್ರಮ ತೋರಿ ಹರಿಗಳ ತೀರವಂ ಹೇಳಿ ಹಠ ಮಾಡಿ ತೋರಿ ಭುಜಬಲ ಪರಕ್ರಮ ತೋರಿ ಹರಿಗಳ ತೀರವಂ ಹೇಳಿ ಹಠ ಮಾಡಿ ಹರಿಗಳ ದಳಗಳ ಬಲವನ್ನು ಮುರಿಯುತ್ತೆ 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 ಫಲರ ಮೆರಗ ಜಗದಿ ಈ ತರ ಯೋಳ್ ಫಲರೆ ಬಲು ತಾಸದಿಂದಲೇ ಫಲರ ಮೆರಗ ಸುಖದಿ ಸುಖದಿ ಪಿತಾಮಹ ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದ್ದೀರಾ ರಾಜಕೋಶಾದಿಗಳನ್ನು ಕಳೆದುಕೊಂಡು ಭಿಕ್ಷಣೆ ಮಾಡುತ್ತಿರುವ ಆ ಪಾಂಡವರು ನಾಚಿಕೆ ಇಲ್ಲದೆ ಅರ್ಧ ರಾಜ್ಯವನ್ನು ಕೇಳಿದರಂತೆ ನೋಡಿದ್ದೀರಾ ಅರಣ್ಯವಾಸದಲ್ಲಿ ಅನಾಗರಿಕರಂತೆ ವಾಸ ಮಾಡುತ್ತಿದ್ದ ಆ ಪಾಂಡವರ ಅಟ್ಟಹಾಸ ಎಷ್ಟರ ಮಟ್ಟಿಗೆ ಹೆಚ್ಚಿರುವುದು ಎಂಬುದಾಗಿ ದುರ್ಯೋಧನ ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡದಿದ್ದರೆ ಯುದ್ಧವು ಸಿದ್ಧವಲ್ಲವೇ? ಏನು ಹೇಳಿದ್ರಿ ತಾತ? ಯುದ್ಧ ಅದಕ್ಕೆ ನಾನು ಸದಾ ಸಿದ್ಧ. ಕಡುಗಲಿ ದುರ್ಯೋಧನ ಕಡುಗಲಿ ದುರ್ಯೋಧನ ವದನೆ ತೋರಿ ಪಾಂಡವರು ಕಡುಗಲಿ ದುರ್ಯೋಧನ ಗುಡ ಅರ ಶ್ರೀ ಕೃಷ್ಣ ಸಂಧಿಯನ್ನು ಸಿಕ್ಕಿರೆ ಗುಡ ಅರ ಶ್ರೀ ಕೃಷ್ಣ ಸಂಧಿಯನ್ನು ಸಿಕ್ಕಿರೆ ಅಂದನಾಗದ ಬಂಧುಗಳ ಅಂದನಾಗದ ಬಂಧುಗಳ ಕಡುಗಲಿ ದುರ್ಯೋಧನ ವದನೆ ಪಾಂಡವರು ಕಡುಗಲಿ ದುರ್ಯೋಧನ ದುರ್ಯೋಧನ ಸಂಧಿಯ ಸಮಯದಲ್ಲಿ ಸಂಧಾನ ಮಾಡಿದೊಡನೆ ಸಂಧಿಯ ಸಮಯದಲ್ಲಿ ಸಂಧಾನ ಮಾಡಿದೊಡನೆ ನಿನ್ನೆ ದುರಾಗುವುದು ನೀ ಕೇಳು ನಿನ್ನೆ ದುರಾಗುವುದು ನೀ ಕೇಳು ಕಡುಗಲಿ ದುರ್ಯೋಧನ ವದನೆ ಪಾಂಡವರು ಕಡುಗಲಿ ದುರ್ಯೋಧನ. ದುರ್ಯೋಧನ ಪಾಂಡವರು 12 ವರ್ಷ ವನವಾಸ 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಬಂದಿರುವವರು. ಅವರಿಗೆ ವಾಗ್ದಾನ ಮಾಡಿದಂತೆ ಅರ್ಧ ರಾಜ್ಯವನ್ನು ಕೊಡುವುದು ಸಮ್ಮಿತವಲ್ಲವೇ? ಇದು ನನ್ನ ಅಭಿಮತ. ಆಚಾರ್ಯರೇ, ಏನು ಹೀಗೆ ಹೇಳುತ್ತಿರುವಿರಿ? ನನ್ನ ಬಳಿ 11 ಅಕ್ಷವಣಿ ಸೈನ್ಯವಿರುವುದು. ಅದರ ಹಿಡಿತಕ್ಕೆ ಸಿಕ್ಕಿದವರು ಓದಿಸಿದ 6 ಕೋಲಿಗೆ ಸಿಕ್ಕ ಓಲೆ ಹಣ್ಣಿನಂತೆ ಹೆಚ್ಚಾಗಿ ಹೋಗುವುದು.
ಸಹೋದರ ದುಶ್ಯಾಸನ ಅಣ್ಣ ಪಾಂಡವರ ಹೆಜ್ಜೆಕ್ಕೆ ಸೂರ್ಯೋದ ಧರ್ಮೋಪದೇಶಕನಾರು ಧೀರಾದಿ ವೀರ ಕರ್ಣನಿರುವಾಗ ನಮಗೆ ಭಯವೆಂದರೇನು? ಭೀಷ್ಮ ದ್ರೋಣಾದಿ ಗುರುಜನರಿರುವಲ್ಲಿ ಅವರ ಕಣ್ಮುಂದೆ ಬೆಳೆದ ನಮಗೇಕೆ ಆ ಚಿಂತೆ? ಕೌರವ ಸಚಿವಾಲಯ ಪುರುಷೋತ್ತಮರು ಬರುತ್ತಿರುವರು. ಏನು ಪರಮ ಪುರುಷೋತ್ತಮರು ಬರುತ್ತಾರೆ? ಬರಲಿ, ಬಹಳ ಸಂತೋಷ. ಪುರುಷೋತ್ತಮ ಅವನು ಯಾರಿಗೆ ಪುರುಷೋತ್ತಮ? ಅವನು ಎಲ್ಲಿಯ ಪುರುಷೋತ್ತಮ? ರಾಜಾದಿ ರಾಜ ನಾನಿರುವಲ್ಲೇ ಆ ಗೋಪಾಲಪುರ ಪುರುಷೋತ್ತಮನೇ. ದುರ್ಯೋಧನ, ಹೋದರೆ ಹೋಗಲಿ ಬಿಡು, ನಿನಗೇಕೆ ಆ ಚಿಂತೆ? ತಾತ, ನನ್ನ ಅರಮನೆಯಲ್ಲಿ ಬಾರದ ಗೌರವ ಆತನಿಗೆ ಮತ್ತೆ ಎಲ್ಲಿಂದ ಬರಬೇಕು? ದುರ್ಯೋಧನ, ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ಶ್ರೀಕೃಷ್ಣ ಪರಮಾತ್ಮನು ರಾಯಭಾರಿಯಾಗಿ ಬರುತ್ತಿರುವುದಲ್ಲದೆ ನಿನ್ನಲ್ಲಿ ಯಾಚನೆಗಾಗಿ ಬರುತ್ತಿಲ್ಲ. ಸಾಕು, ಸುಮ್ಮನೆ ಕುಳಿತುಕೋ. ಇದರ ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯದ ವಿಚಾರವನ್ನ ಅವನು ನಿನ್ನಿಂದ ತಿಳಿದುಕೊಳ್ಳಬೇಕೆ? ಸಾಕು, ಒಮ್ಮನೆ ಕುಳಿತುಕೋ. ದುರ್ಯೋಧನ, ಬಲವಂತನಾದ ನಿನಗೆ ನ್ಯಾಯ ಅಧೀನವು ಅಥವಾ ನ್ಯಾಯಕ್ಕೆ ನೀವೆಲ್ಲರೂ ಅಧೀನರು? ನನಗೆ ತಿಳಿದಿರುವ ನ್ಯಾಯವನ್ನು ನಾನು ಹೇಳಿಯೇ ತೀರಬೇಕು. ವದರದಿರಲು ಬಿದುರ ಸದರದಿ ದುಡುಕಿ ವದರದಿರಲು ಬಿದುರ ಸದರದಿ ಇದರ ವದರದಿರಲು ಬಿದುರ ಸದರದಿ ದುಡುಕಿ ವದರದಿರಲು ಬಿದುರ ಸದರದಿ ನೆರೆದ ಸಭೆಯಲ್ಲಿ ನಿಂತು ಚೆರಿದು ಈ ಕೌರವನ ಇದರ ನೆರೆದ ಸಭೆಯಲ್ಲಿ ನಿಂತು ಚೆರಿದು ಈ ಕೌರವನ ಇರಿವೆ ಆಗೊಲೆ ಕೊಲ್ಲುವೆ ಈ ಕಷ್ಟಗಳು ದುಡಿವೆ ಆದೊಳೆ ಇರಿದು ಕೊಲ್ವೆ ಈ ಕರುಗಳು ವದರದಿರಲು ಬಿದುರ ಸದರದಿ ದುಡುಕಿ ವದರದಿರಲು ಬಿದುರ ಸದರದಿ ಬಿದುರ ತಪ್ಪಲಿಯ ಮಗನೇನು ಪರದೇಶಿ ಯಪ್ಪುಲಿಯ ಗರ್ವವನ್ನು ಭೇದಿಸದೆ ತರದೆ ತಪ್ಪಲಿಯ ಮಗನೇನು ಪರದೇಶಿ ಯಬ್ಬುಲಿಯ ಗರ್ವವನ್ನು ಭೇದಿಸದೆ ತರದೆ ಕಡುವೈರಿ ಪಾಂಡವರ ಪರದೈತಿ ಸರದಂಕ ಮಲ್ಲ ಕುರುದೊರೆಯ ಧಿಕ್ಕರಿಸಿ ಕಡುವೈರಿ ಪಾಂಡವರ ಪರವಹಿಸಿ ಛಲದಂಕ ಮಲ್ಲ ಕುರುದೊರೆಯ ಧಿಕ್ಕರಿಸಿ ದೊರೆಯ ಧಿಕ್ಕರಿಸಿ ವದರದಿರಲು ಬಿದುರ ಸದರದಿ ದುಡುಕಿ ವದರದಿರಲು ಬಿದುರ ಸದರದಿ ವದರದಿರಲು ಬಿದುರ ಸದರದಿ ವದರದಿರಲು ಬಿದುರ ಸದರದಿ ಇದರ ಧೀರರಿಂದ ಪರಿವೃತ್ತನಾದ ಈ ಚಂದ್ರಕುಲ ಚಕ್ರಾಧೀಶ್ವರನಿಗೆ ಈ ದೋಸಿ ಪುತ್ರನ ನೀತಿ ವಚನ ಅನವಶ್ಯಕ. ಏರಿಯವನೊಂದು ಸ್ಥಾನೆಯಿಂದ ಸುಮ್ಮನೆ ಕುಳಿತಿದ್ದರೆ ಮಿತಿ ಮೀರಿ ಮಾತನಾಡುತ್ತಿರುವನು. ಸಹೋದರ ದುಶ್ಯಾಸನ, ಈತನನ್ನು ಸಭೆಯಿಂದ ಹೊರದೂಡು. ಎಲ್ಲೋ ವಿಜಯ ಜಯಿಸಿ ಒಡವೆ ಜಗಬೇರಿಯ ಜಗ ಜಯಿಸಿ ಒಡವೆ ಜಗಬೇರಿಯ ಇದರ ಜಯಿಸಿ ಒಡವೆ ಜಗಬೇರಿಯ ಜಗ ಜಯಿಸಿ ಒಡವೆ ಜಗಬೇರಿಯ ವೀರನಾದೊರೆ ಎನ್ನ ಶಕ್ತಿಗೆ ಇದರ ವೀರನಾದೊರೆ ಎನ್ನ ಶಕ್ತಿಗೆ ದೇವಲೋಕ ಎದುರೇ ದೇವಲೋಕ ಎದುರೇ ಜಯಿಸಿ ಒಡವೆ ಜಗಬೇರಿಯ ಜಗ ಜಯಿಸಿ ಒಡವೆ ಜಗಬೇರಿಯ ಹೇಳವೋ ವಿದುರ, ಈ ನಿನ್ನ ಪುಂಡತನವನ್ನು ಬಿಟ್ಟು ನೆಟ್ಟಗಿದ್ದರೆ ಬದುಕುತ್ತೀಯ, ಇಲ್ಲವಾದರೆ ಅಪ್ಪಳಿಸಿ ಬಿಡುವರು. ದುರ್ಯೋಧನ, ಪರಿಭ್ರಮೆಯಿಂದ
ಎಂದಲೆ ಎಡದಿರು ಮನುಜ ಪರಮಾತ್ಮನ ನೀ ಮರೆತು ದುರ್ಯೋಧನ ಎದುರು ಪರಿಭ್ರಮೆಯಿಂದಲೇ ಎಡದಿರು ಮನುಜ ಪರಮಾತ್ಮನ ನೀ ಮರೆತು ತಾನು ಇರುವ ತನಕ ಅನುಸರಿಸುವರು ದುರ್ಯೋಧನ ಎದುರು ತಾನು ಇರುವ ತನಕ ಅನುಸರಿಸುವರು ತಾನು ಇರುವ ತನಕ ಅನುಸರಿಸುವರು ದುರ್ಯೋಧನ ತಾನು ಇರುವ ತನಕ ಅನುಸರಿಸುವರು ಕೊನೆಯಲ್ಲಿ ಓರ್ವನೆ ಕೇಳುವುದಾತ್ಮನೆ ಕೊನೆಯಲ್ಲಿ ಓರ್ವನೆ ಕೇಳುವುದಾತ್ಮನೆ ಪರಿಭ್ರಮೆಯಿಂದಲೇ ಕೆಡದಿರು ಮನುಜ ಪರಮಾತ್ಮನ ನೀ ಮರೆತು ನೀ ಮರೆತು ನೀ ಮರೆತು ಪಾಪಿ ಈ ಸಭೆಯಿಂದ ನಾನು ಆಚೆ ನೂಕುವಷ್ಟು ಸಾಮರ್ಥ್ಯವೇ ರೋಗಿಗೆ ಅಪತ್ಯವು ರುಚಿಸುವಂತೆ ಪಥ್ಯವು ರುಚಿಸುವುದಿಲ್ಲ ಎಂದಾದರೂ ನಿನ್ನ ದುರ್ಬುದ್ಧಿಯನ್ನು ಸರಿಪಡಿಸಿಕೊಳ್ಳುವೆ ಎಂದು ತಿಳಿದಿದ್ದೆ ಪಾಪಿ ಜಗದೊಡೆಯನಾದ ಶ್ರೀಕೃಷ್ಣ ಪರಮಾತ್ಮನನ್ನು ಜರದಾಡ್ತಿರುವೆಲ್ಲ ನಿನ್ನ ನಾಲಿಗೆ ಬೀಳಬಾರದೆ ಹಿಂದೆ ದ್ರೌಪದಿ ಅಸ್ತ್ರಾಪರಣ ಕಾಲದಲ್ಲಿ ಭೀಮಸೇನನು ಮಾಡಿದ ಪ್ರತಿಜ್ಞೆಯಂತೆ ನಿನ್ನ ತಡೆಯನ್ನು ಸೀಳಿ ಪ್ರೇರಿಸಿದಾಗ ನಿನ್ನನ್ನು ರಕ್ಷಿಸಬೇಕೆಂದು ಇಟ್ಟಿಕೊಂಡಿದ್ದ ಈ ಧನಸನ್ನು ಈಗಲೇ ಮೂರ್ತಿ ಬಿಸಾಡುವೆನು ಪಾಪಿ ಹಾಳಾಗಿ ಹೋಗು ಪ್ರಮಾದವಾಯಿತು ದುರ್ಯೋಧನ ಪರಮ ಪೂಜ್ಯನಾದ ವಿದುರನನ್ನು ಅಪಹಾಸ್ಯಕ್ಕೀಡು ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನು ಕಳೆದುಕೊಂಡೆಯಲ್ಲ ಏನೀ ಅನರ್ಥ ದುರದೋಳ್ ಪಾರ್ಥನ ಶಿರವಂ ತರಿದೋ ದುರದೋಳ್ ಪಾರ್ಥನ ಶಿರವಂ ತರಿದೋ ಧರಣಿಗೆ ಉರುಳಿಪೆ ಎನ್ನುತ್ತಂ ಶಪಥವನಾಂತು ಕರ್ಣ ದುರ್ಯೋಧನ ಮಹೇಶ್ವರ ಕುವರರಂ ಮೆಚ್ಚಿಸಿ ಮಹೇಶ್ವರ ಕುವರರಂ ಮೆಚ್ಚಿಸಿ ವರಶಾಪವ ಪಡೆದ ನಿನಗೆ ಸಮನ್ಯಾರಿರರೈ ದರೆಯೋ ಕರ್ಣ ದುರ್ಯೋಧನ ಈ ವಿದುರನ ಗೊಡ್ಡು ಬೆದರಿಕೆ ನೀನು ಎದುರುವುದೇ ಈತನ ಒಂದು ಬಿಲ್ಲು ಹೋದರೇನಾಯ್ತು ನನ್ನ ಅರಮನೆಯ ಶಸ್ತ್ರಾಗಾರದಲ್ಲಿ ಸಾವಿರಾರು ಬಿಲ್ಲುಗಳಿರುವು ಅದು ಹಾಗೆ ಇರಲಿ ಈಗ ದೂತನಾಗಿ ಬರುತ್ತಿರುವ ಓ ಕೃಷ್ಣನು ನನ್ನ ರಾಜಸಭೆಗೆ ಬಂದಾಗ ಯಾರಾದರೂ ಎದ್ದು ನಿಂತು ನಮಸ್ಕರಿಸಿದೆ ಆದರೆ ಅವರನ್ನು ಕೂಡಲೇ ಸಭೆಯನ್ನು ಬಿಟ್ಟು ಹೊರಗೆ ಹೋಗಬೇಕಾಗುವುದು ಎಚ್ಚರಿಕೆ. ಸಹೋದರ ದುಶ್ಯಾಸನ, ಎಲ್ಲಿ ಸೇನಾಧಿಕಾರಿಗಳ ಪಟ್ಟಿಯನ್ನು ತೆಗೆದುಕೊಂಡು ಬಾ. ಆ ಕೃಷ್ಣನು ಬಂದಾಗ ನಾನು ಅದನ್ನೇ ನೋಡ್ತಲೇ ಕುಳಿತುಕೊಳ್ಳಬೇಕು. ಅಣ್ಣ ಇದು ತೆಗೆದುಕೊಳ್ಳಿ, ಸೇನಾಧಿಕಾರಿಗಳ ಪಟ್ಟಿಯು ಸಿದ್ಧವಾಗಿರುವುದು. ಭೀಷ್ಮ ದ್ರೋಣಾದಿಗಳು ಎದ್ದು ನಿಂತು ನಮಸ್ಕರಿಸಿದರು. ದುರಹಂಕಾರಿಯಾದ ದುರ್ಯೋಧನನು ಕಣ್ಣೆತ್ತಿಯೂ ಸಹ ನೋಡದಂತೆ ಕುಳಿತಿರುವನು. ಇರಲಿ, ನನ್ನ ಎಡಗಾಲಿನ ಅಂಗುಷ್ಟದಿಂದ ಭೂಮಿಯನ್ನು ತುಳಿದು
ತಾನಾಗಿಯೇ ಬಂದು ನಮಸ್ಕರಿಸುವಂತೆ ಮಾಡುವೆನು. ಜಾಗೃತಳಾಗು ನನ್ನ ಯೋಗ ಮಾಯೆ. ದುರ್ಯೋಧನ, ಚಕ್ರೇಶ್ವರನಾದ ನೀನು ನನ್ನ ಕಾಲಿಗೆ ನಮಸ್ಕರಿಸುವುದೇ? ಛೇ, ನಾನೇ ನಿನ್ನಲ್ಲಿಗೆ ಬರುತ್ತಿದ್ದೇನಲ್ಲ. ಎಷ್ಟು ನಾನು ನಿನಗೆ ನಮಸ್ಕರಿಸಿದನೆಂದು ಹೆಮ್ಮೆ ಪಡಬೇಡ. ನಿನ್ನಲ್ಲಿರುವ ದೂತ ಲಕ್ಷಣವನ್ನು ಪರಿಶೀಲಿಸಿದ ಮಾತ್ರಕ್ಕೆ ನಾನು ನಿನಗೆ ನಮಸ್ಕರಿಸಿದನೆಂದು ಹೆಮ್ಮೆ ಪಡಬೇಡ. ನಾನು ನಮಸ್ಕರಿಸಿದ್ದು ಎಂದಿನಂತೆ ಭೂಮಾತೆಗಷ್ಟೇ, ನಿನಗಲ್ಲ. ಅದು ಹಾಗೆ ಇರಲಿ. ನೀನು ಬಂದ ಸಮಾಚಾರವನ್ನು ತಿಳಿಸು. ದುರ್ಯೋಧನ, ಭೀಷ್ಮ ದ್ರೋಣಾದಿಗಳನ್ನು ನೋಡಿಕೊಂಡು ನೀನು ಸಮ್ಮತಿಸುವುದಾದರೆ ಪಾಂಡವರು ನಿನಗೊಂದು ಸಂದೇಶವನ್ನು ಕಳುಹಿಸಿರುವರು. ಎಷ್ಟು ರಾಜ್ಯದ ವಿಚಾರವನ್ನು ಬಿಟ್ಟು ಮತ್ತೇನಾದರೂ ತಿಳಿಸಬಹುದು. ರಾಜ್ಯದ ವಿಚಾರವಿಲ್ಲದಿದ್ದರೆ ನಾನಿಲ್ಲಿಗೆ ಬರುತ್ತಲೇ ಇರಲಿಲ್ಲ. ಎಷ್ಟು ರಾಜ್ಯವನ್ನು ಸಂಪಾದಿಸುವುದು ಶೌರ್ಯದಿಂದ, ಸಾಹಸದಿಂದ, ಯಾಚನೆಯಿಂದಲ್ಲ ಕೃಷ್ಣ, ಯಾಚನೆಯಿಂದಲ್ಲ. ಅದು ಆಗಿರಲಿ. ಆ ಪೀಠವನ್ನು ಅಲಂಕರಿಸಿ ನನ್ನ ಆತಿಥ್ಯವನ್ನು ಸ್ವೀಕರಿಸಿ. ನಿನಗೆ ಅರ್ಥನವೆಂದರೆ ಗೋಲು ಪ್ರಿಯವಲ್ಲವೇ? ಇರಬಹುದು ಬಾವ. ಇರಬಹುದೇನೋ, ಇದ್ದೇ ಇದೆ. ಅದನ್ನು ಏರ್ಪಡಿಸುವೆನು. ನೋಡಿ ಆನಂದಿಸು ಕೃಷ್ಣ, ಆನಂದಿಸು. ದುಶ್ಯಾಸನ, ರಾಜ್ಯದ ಬಗೆಯನ್ನು ಆ ಸ್ಥಾನಕ್ಕೆ ಬರಮಾಡಿ. ಅಪ್ಪಣೆ ಮಹಾಪ್ರಭು. ಕರುಣಾಳು ಕುರುಭೂಪ ರಾಜೇಶ್ವರ, ಕರುಣಾಳು ಕುರುಭೂಪ ರಾಜೇಶ್ವರ, ಕುರುವಂಶ ಕುಲ ತಿಲಕ ಮಕುಟೇಶ್ವರಾಧೀರ, ಕುರುವಂಶ ಕುಲ ತಿಲಕ ಮಕುಟೇಶ್ವರಾಧೀರ, ಕರುಣಾಳು ಕುರುಭೂಪ ರಾಜೇಶ್ವರ. रिपु भयंकर रूप मनागर जाप विजय बल्ल कर्णन परमात, रिपु भयंकर रूप मनागर जाप विजय बल्ल कर्णन परमात, चाप विद्यय बल्ल कर्णन परमात्म, सोदर मावन हितದಿ ಚತುರ, ಕೌರವೇಶ್ವರ, ಸೋದರ ಮಾವನ ಹಿತದಿ ಚತುರ, ಸೋದರ ಮಾವನ ಹಿತದಿ ಚತುರ, ಗಾಂಧಾರಿ ದೇವಿಗೆ ಪ್ರೀತಿಯ ಕುಬೇರ, ಗಾಂಧಾರಿ ದೇವಿಯ ಪ್ರೀತಿಯ ಕುಬೇರ, ಎಲ್ಲವ ಬಲ್ಲವ
ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ ಕರುಣಾಳು ಕುರುಭೂಪ ರಾಜೇಶ್ವರ ಭಲೆ ಭಲೆ
ನೀಲವರ್ಣದ ಈ ಚೆಲುವ ಕೃಷ್ಣ ಆ ನೀಲವರ್ಣದ ಈ ಚೆಲುವ ಕೃಷ್ಣ ಕೊಳಲನಾದದೆ 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 ಜಗದ ಜನರ ಮರುಳುಗಳಿವ ಕೊಳಲನಾದದೆ ಜಗದ ಜನರ ಮರುಳುಗಳಿವ ಹರಿ ಇದೋ ನಿನಗೆ ರಾಜಸಭೆಯ ನರ್ತಕಿಯರ ನಮನಗಳು ನಮನಗಳು ಆಗು ಮಾಡಿ ಮತ್ತೊಮ್ಮೆ ಹೇಳಿ ಈ ಗೌರವೇಶ್ವರನ ರಾಜಸಭೆಯಲ್ಲಿ ಕೃಷ್ಣನ ಗುಣಗಾನ ಮತ್ತೊಮ್ಮೆ ಹೇಳಿ. ಕ್ಷಮಿಸಿ ಮಹಾಪ್ರಭು, ಅಪರಾಧವಾಯಿತು, ಕ್ಷಮಿಸಿ. ಭೀಮನಿಗಿವನು ಕಡುಬೈರೇ ನಮ್ಮ ಹಸ್ತಿನಪುರದೊಡೆಯ ಗದಧಾರಿ ಆ ಭೀಮನಿಗಿವನು ಕಡುಬೈರೇ ನಮ್ಮ ಹಸ್ತಿನಪುರದೊಡೆಯ ಗದಧಾರಿ ಇವನಿಗೆ ಸಾಟಿ ಯಾರಿಗರೀದರೆಯೋ ಇವನಿಗೆ ಸರಿಸಾಟಿ ಯಾರಿಗರೀದರೆಯೋ ಛಲದಲ್ಲಿ ಬಲದಲ್ಲಿ ಛಲದಲ್ಲಿ ಬಲದಲ್ಲಿ ಸರಿಸಾಟಿ ಯಾರಿಗ ಕರುಣಾಳು ಕುರುಕೂಪ ರಾಜೇಶ್ವರ ತದಗಿಡದ ಗುರುವಂಶ ಕುಲ ತಿಲಕ ಮಕುಟೇಶ್ವರಾಧೀರ ಕರುಣಾಳು ಕುರುಕೂಪ ರಾಜೇಶ್ವರ ತಕದೆ ಮಿತಕ ಜಡು ತಕದೆ ಮಿತಕ ಜಡು ತಕದೆ ಮಿತಕ ಜಡು ತಾಮ್ ತಾಮ್ ತಾ ತಕದೆ ಮಿತಕ ಜಡು ತಕದೆ ಮಿತಕ ಜಡು ತಕದೆ ಮಿತಕ ಜಡು ತಾಮ್ ತಾಮ್ ತಾ ಮಿತಕ ಜಣ ತಕದೆ ಮಿತಕ ಜಣ ತಕದೆ ಮಿತಕ ಜಣ ಅಂತ ಅಂತ ತಂಗಡ 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 ತಾಮ್ ತರಗಡ ತಾಮ್ ತರಗಡ ತಾಮ್ ತರಗಡ ತಗದೆ ಮಿತಕ ಜಣ ಮಿತಕ ಜಣ ತಗದೆ ಮಿತಕ ಜಣ ಮಿತಕ ಜಣ ತಗದೆ ಮಿತಕ ತಕಟ ದಿ ತಕ ತಕಟ ದಿ ತಕ ದಿಗ ತಕಟ ದಿ ತಾ ದಿಂಗಿಣ ತಂಬ ದಿಂಗಿಣ ತಂಬ ದಿಂಗಿಣ ತಂಬ ತಕಟ ದಿ ತಕ ತಕಟ ದಿ ತಕ ದಿಗ ತಕಟ ದಿ ತಾ ದಿಂಗಿಣ ತಂಬ ದಿಂಗಿಣ ತಂಬ ದಿಂಗಿಣ ತಂಬ ತಕಟ ದಿ ತಕ ತಕಟ ದಿ ತಕ ದಿಗ ತಕಟ ದಿ ತಾ ದಿಂಗಿಣ ತಂಬ 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 ದಿಂಗಿಣ ತಗದೆ ಮಿತಕ ಜಣ ಮಿತಕ ಜಣ ತಗದೆ ಮಿತಕ ಜಣ ತದು ತಗ ದಿನ ದಿನ ತಗ ದಿನ ದಿನ ತಗ ದಿನ 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 ತದಿಂಗಿಡದ ತದಿಂಗಿಡದ
ತಂದಿ ತದಿಂಗಿಣ ತಂದಿಂಗಿಣ ತಂದಿ ಕರುನಾಳು ಕುರುಭೂಪ ರಾಜೇಶ್ವರ ವಂಶ ಕುಲ ತಿಲಕ ಮಕುಟೇಶ್ವರ ಧೀರ ಕುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ ಕರುನಾಳು ಕುರುಭೂಪ ರಾಜೇಶ್ವರ 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 ಯಾರಲ್ಲಿ ನರ್ತಕಿಯರಿಗೆ ಸೂಕ್ತ ಬಹುಮಾನವನ್ನು ಕೊಟ್ಟು ಕಳಿಸಿ. ಆಗಬಹುದು ಪ್ರಭು, ಬೆಳಗ್ಗೆ ಕೊಡ್ತೀವಿ, ಮಳೆ ಬರ್ತಾ ಇದೆ. ಕೃಷ್ಣ, ನರ್ತನವನ್ನು ನೋಡಿದ್ದಾಯ್ತಲ್ಲ, ಈಗ ನೀನು ಬಂದ ಸಮಾಚಾರವನ್ನು ತಿಳಿಸು. ಆಲಿಸಿ ಕೇಳಿರೆ ಕುರುಪಿತ ಮಹರೆ ನಂದ ಗೋಪಾಲನ ಅಭಿನಂದನೆಯ. ಆಲಿಸಿ ಕೇಳಿರೆ ಕುರುಪಿತ ಮಹರೆ ನಂದ ಗೋಪಾಲನ ಅಭಿನಂದನೆಯ. ಶಾಂತಿ ಸಹೋದರರು ಸಹನೆಯಿಂಬಾಳಲು ಶಾಂತಿ ಸಹೋದರರು ಸಹನೆಯಿಂಬಾಳಲು ಶಾಂತಿ ಸಹೋದರರು ಸಹನೆಯಿಂಬಾಳಲು ಶಾಂತಿ ಸಹೋದರರು ಸಹನೆಯಿಂದಾಳಲು ಶಾಂತಿ ಸಮ್ಮತಿಗಾಗಿ ದೂತನಾಗಿ ಬಂದೇನು ನಾ. ಶಾಂತಿ ಸಮ್ಮತಿಗಾಗಿ ದೂತನಾಗಿ ಬಂದೇನು ನಾ. ಆಲಿಸಿ ಕೇಳಿರಿ ಕುರುಪಿತ ಮಹರೆ ನಂದ ಗೋಪಾಲನ ಅಭಿನಂದನೆಯ. ಪಾಂಡುಪುತ್ರರು ಎನ್ನ ಕಳುಹಿದ ಪರಿಯ ಪಾಂಡುಪುತ್ರರು ಎನ್ನ ಕಳುಹಿದ ಪರಿಯ. ಪಾಂಡುಪುತ್ರರು ಎನ್ನ ಕಳುಹಿದ ಪರಿಯ. ಪಾಂಡುಪುತ್ರರು ಎನ್ನ ಕಳುಹಿದ ಪರಿಯ. ಶಾಂತಿ ಸಮ್ಮತಿಗಾಗಿ ದೂತನಾಗಿ ಬಂದೇನು ನಾ. ಶಾಂತಿ ಸಮ್ಮತಿಗಾಗಿ ದೂತನಾಗಿ ಬಂದೇನು ನಾ. ಆಲಿಸಿ ಕೇಳಿರಿ ಕುರುಪಿತ ಮಹರೆ ನಂದ ಗೋಪಾಲನ ಅಭಿನಂದನೆಯ. ಪರಮ ಪೂಜ್ಯ ಆಚಾರ್ಯರೇ, ಕೌರವ ಪಕ್ಷೀಯರೇ, ನಾನೀ ದಿನ ಪಾಂಡವರ ರಾಯಭಾರಿಯಾಗಿ ಇಲ್ಲಿಗೆ ಬಂದಿರುವೆ. ಅವರು ಕಳುಹಿಸಿರುವ ಸಂದೇಶವನ್ನು ನಿಮ್ಮ ಮುಂದಿಡುವುದು ನನ್ನ ಅಭಿಮತ. ಕುರು ಪಾಂಡವರ ಭವಿಷ್ಯದ ರಾಜಕಾರ್ಯ ವ್ಯವಸ್ಥೆಯು ಈಗ ಇಲ್ಲಿ ನಿರ್ಣಯಿಸಲ್ಪಡಬೇಕಾದ್ದರಿಂದ ನಾನು ನಿಮ್ಮ ಮುಂದಿಡುವ ಪ್ರಶ್ನೆಗಳನ್ನು ಅನುಗ್ರಹಿಸಿ ಗಮನಿಸಬೇಕೆಂದು ನಿಮ್ಮಲ್ಲಿ ಬೇಡಿಕೊಳ್ಳುತ್ತೇನೆ. ಈ ವಿಷಯದಲ್ಲಿ ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಆತುರ ಮುಂತಾದ ಭಾವನೆಗಳನ್ನು ತ್ಯಜಿಸಿ ತೀರ್ಪು ನೀಡಬೇಕಾಗಿದೆ. ಈ ರೀತಿಯಾಗಿ ಮಾಡದಿದ್ದರೆ ಮುಂದೆ ಆಗಬಹುದಾದ ಎಲ್ಲ ಅನರ್ಥಗಳಿಗೂ ನೀವೇ ಕಾರಣರಾಗುತ್ತೀರಿ.
ಈಗ ನಿಮ್ಮ ಮುಂದಿರೋ ಪ್ರಶ್ನೆಯು ಸಮಗ್ರ ಭಾರತದ ರಾಜರ ಅಸ್ತಿತ್ವ ನಾಸ್ತಿತ್ವಗಳನ್ನು ನಿರ್ಣಯಿಸಲ್ಪಡುವಂಥದ್ದೆಂಬುದನ್ನು ನೀವೀಗ ತಿಳಿಯಿರಿ. ಸಭಾಸದರೇ, ಈ ಪವಿತ್ರವಾದ ಭಾರತ ಭೂಮಿಯನ್ನು ಶಾಂತಿ ಎಂಬ ಅಮೃತಧಾರೆಯಿಂದ ಅಭಿಷೇಕ ಮಾಡುವಿರೋ, ಇಲ್ಲವೇ ಭಯಂಕರವಾದ ರಕ್ತಪಾತದಿಂದ ಈ ಮಾತೃಮೂರ್ತಿಯನ್ನು ತೊಳೆಯುವಿರೋ? ಈ ಎರಡರಲ್ಲಿ ಒಂದು ಪ್ರಶ್ನೆಯು ಈಗ ನಿರ್ಣಯಿಸಲ್ಪಡಬೇಕಾಗಿದೆ. ಮಿತ್ರರೇ, ನಾನು ಈ ಪೀಠಿಕೆಯಲ್ಲಿ ಹೆಚ್ಚು ಕಾಲಹರಣ ಮಾಡದೆ ಮುಖ್ಯ ವಿಷಯಕ್ಕೆ ಬರುತ್ತೇನೆ. ಕಪಟ ದ್ಯೂತದಿಂದ ಪರಾಜಿತರಾದ ಮೇಲೆ ಸತ್ಯವಂತರು ಧರ್ಮಶೀಲರು ಆದ ಪಾಂಡವರು ತಮ್ಮ ಪ್ರತಿಜ್ಞೆಯಂತೆ ವನವಾಸ ಮತ್ತು ಅಜ್ಞಾತವಾಸಗಳನ್ನು ಮುಗಿಸಿ ಹಿಂತಿರುಗಿದರಲ್ಲವೇ? ಇನ್ನು ನಿಮ್ಮ ವಾಗ್ದಾನವು ಉಳಿದಿದೆ. ಅವರು ನನ್ನೊಡನೆ ಈ ರೀತಿಯಾಗಿ ಸಂದೇಶವನ್ನು ಕಳುಹಿಸಿದ್ದಾರೆ. ನಿಮ್ಮ ಪ್ರತಿಜ್ಞೆಯಂತೆ ನಾವು ನಡೆದುಕೊಂಡೆವು. ಇನ್ನು ವಾಗ್ದಾನದಂತೆ ನಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ನಮಗೆ ಕೊಡಿ. ಸಭಾಸದರೇ, ಕೇಳಿದಿರಾ ಪಾಂಡವರ ಈ ವಿನಯ ವಚನಗಳನ್ನು? ನೀವು ಬಾಲ್ಯದಿಂದಲೂ ಅವರ ಮೇಲೆ ತೋರುತ್ತಿದ್ದ ದೀರ್ಘ ವೈರತ್ವವನ್ನು ಮರೆಯಲು ಪಾಂಡುನಂದನರು ಸಿದ್ಧರಿದ್ದಾರೆ. ವಿಷಭೋಜನ, ಲಾಕ್ಷಾಗೃಹದಾನ, ಕಪಟ ದ್ಯೂತ, ಇದೆಲ್ಲಕ್ಕಿಂತಲೂ ಮಿಗಿಲಾಗಿ ದ್ರೌಪದಿಯ ವಸ್ತ್ರಾಭರಣ, ಇಂಥ ಘೋರ ಮಹಾಪಾಪಗಳನ್ನು ಮನ್ನಿಸಿ ತಮಗೆ ಬರಬೇಕಾದ ಅರ್ಧ ಭಾಗಕ್ಕಾಗಿ ನಿಮ್ಮಲ್ಲಿ ಯಾಚಿಸುತ್ತಿರುವಾಗ ಇಂಥ ಸುಸಮಯವನ್ನು ವ್ಯರ್ಥಗೊಳಿಸದೆ ಶಾಂತಿ ಸಮಾಧಾನಗಳಿಗೆ ಪ್ರಯತ್ನಿಸಿ. ಧೃತರಾಷ್ಟ್ರ ರಾಜೇಂದ್ರ, ವಾಸುದೇವ, ಈವರೆಗೂ ನಿನ್ನ ಪುತ್ರರನ್ನು ಸ್ವೇಚ್ಛಾಚಾರಿಗಳಾಗಿ ಬಿಟ್ಟಿದ್ದಂತೆ ಮುಂದೆಯೂ ಬಿಡುವುದಾದರೆ ಅಪಾರ ದುಃಖಕ್ಕೀಡಾಗುವೆ. ಕಣ್ಣೀರು ಕಾಲುವೆಯಾಗಿ ಹರಿಯಲು ಅವಕಾಶ ಮಾಡಿಕೊಡಬೇಡ. ಕೌರವರಂತೆ ಪಾಂಡವರು ಸಹ ನಿನಗೆ ಮಕ್ಕಳಲ್ಲವೇ? ಪಾಂಡುರಾಜನು ಮೃತನಾದ ಮೇಲೆ ಅವರ ಬಾಲ್ಯದ ದಿನಗಳನ್ನು ನಿನ್ನ ತೊಡೆಯ ಮೇಲೆ ಕಳೆದಿರಲ್ಲವೇ? ಆ ಮಕ್ಕಳಿಗೆ ಆಶ್ರಯ ನೀಡುವಂತೆ ನಿನ್ನಲ್ಲಿ ಬೇಡಿಕೊಳ್ಳುತ್ತೇನೆ. ಸರ್ವಜ್ಞನಾದ ನಿನಗೆ ಇದಕ್ಕಿಂತಲೂ ಹೆಚ್ಚಾಗಿ ಹೇಳುವ ಅವಶ್ಯಕತೆ ಇಲ್ಲ. ಅವರ ಸಂದೇಶದೊಡನೆ ನನ್ನ ಸಂದೇಶವನ್ನು ತೀರಿಸಿರುವೆನು. ಮುಂದೆ ವಿಚಾರ ಅವಿಚಾರಗಳನ್ನು, ಕರ್ತವ್ಯ ಅಕರ್ತವ್ಯಗಳನ್ನು ತೀರ್ಮಾನಿಸುವುದು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿದೆ. ಕುಮಾರ ದುರ್ಯೋಧನ, ಏತಕ್ಕೆ ಅನುಜರ ಬಿಡು ಬಂದ. ಕುಮಾರ ದುರ್ಯೋಧನ, ಏತಕ್ಕೆ ಅನುಜರ ಬಿಡು ಪಂತ. ಸಲ್ಲದು ವೈರ ಸಾಧಿಸದಿರೋ ಚಲ. ಸಲ್ಲದು ವೈರ ಸಾಧಿಸದಿರೋ ಚಲ. ಸ್ಥಿರವಲ್ಲ ವೈಭವ ಅಸ್ಥಿರ ಈ ರಾಜ. ಸ್ಥಿರವಲ್ಲ ವೈಭವ ಅಸ್ಥಿರ ಈ ರಾಜ. ದುರುಳರ ಬೋಧಗೆ ಕಿವಿ ಕೊಡದಿರೋ ಜೋಕೆ. ದುರುಳರ ಬೋಧಗೆ ಕಿವಿ ಕೊಡದಿರೋ ಜೋಕೆ. ರಾಜದಿ ನಿಂತು ಸುಖದಲ್ಲಿ ಬಾಳಿರಿ. ರಾಜದಿ ನಿಂತು ಸುಖದಲ್ಲಿ ಬಾಳಿರಿ. ಏತಕ್ಕೆ ಅನುಜರ ಬಿಡು ಪಂತ, ಬಿಡು ಪಂತ, ಬಿಡು ಪಂತ.
ಧೃತರಾಷ್ಟ್ರ ಪ್ರಿಯ ಪುತ್ರರೇ, ಸವಾಸರೇ, ಶ್ರೀಕೃಷ್ಣ ಪರಮಾತ್ಮನು ನಿಮ್ಮ ಮುಂದೆ ನಿರೂಪಿಸಿದ ರಾಜ್ಯ ಕಾರ್ಯ ಮಾತುಗಳನ್ನು ನೀವೆಲ್ಲ ಕೇಳಿದಿರಲ್ಲವೇ? ಅದರಂತೆ ಆ ಸಲಹೆಗಳನ್ನು ಮನ್ನಿಸಿ ಅದರಂತೆ ನಡೆಯುತ್ತೀರೆಂದು ನಂಬಿರುತ್ತೇನೆ. ಕುಮಾರ ದುರ್ಯೋಧನ, ಶಾಂತಿ ಸಂಧಾನದ ದುಸ್ಸಭೆಯನ್ನು ನಾವು ವ್ಯರ್ಥಪಡಿಸುವುದರಲ್ಲಿ ಮುಂದೆ ಅಮೃತವು ವಿಷವಾಗಬಹುದು. ಕುಮಾರ ದುರ್ಯೋಧನ, ನೀವು ಪಾಂಡವರು ಸಹೋದರರಲ್ಲವೇ? ನಿಮ್ಮಲ್ಲಿ ವಿರೋಧ ಬೇಕೆ? ಆ ವಿರೋಧವನ್ನು ಮರೆತು ಅನ್ಯೋನ್ಯ ಮೈತ್ರಿಯಿಂದ ಮಾಡುವುದು ಮೇಲಲ್ಲವೇ? ಪುತ್ರ ಸುಯೋಧನ, ದುಡುಕುವುದನ್ನು ಚಿತ್ತವೋ ಸುಯೋಧನ, ದುರಿತವನಿಗೆ ಬಾಳು ಸುಯೋಧನ, ದುಡುಕದಿರೈ ಕುವರ. ಸುಯೋಧನ, ಪಾಂಡವರೊಡನೆ ಸಂಧಿಯ ಗೈರೋ, ಪಾಂಡವರೊಡನೆ ಸಂಧಿಯ ಗೈರೋ, ನಿರುತದಿ ಧರೆಯಲ್ಲಿ ಹರುಷದಿ ಬಾಳೆ, ನಿರುತದಿ ಧರೆಯಲ್ಲಿ ಹರುಷದಿ ಬಾಳೆ, ದೊಡುಕದಿರೈ ಕುವರ. ದುರ್ಯೋಧನ, ದುರಿತವನಿಗೆ ಬಾಳು ಸುಯೋಧನ, ದೊಡುಕದಿರೈ ಕುವರ. ವತ್ಸ ದುರ್ಯೋಧನ, ಇನ್ನಾದರೂ ಶ್ರೀಕೃಷ್ಣ ಪರಮಾತ್ಮನ ಸಂದೇಶವು, ಗುರುಪಿತಮಹ ಭೀಷ್ಮನ ಉದ್ದೇಶವು, ನನ್ನ ಆದೇಶವು ಒಂದೇ ಆಗಿರುವುದು. ಇನ್ನಾದರೂ ಈ ಯುದ್ಧದ ವಿಚಾರವನ್ನು ಬಿಟ್ಟು ನಿನ್ನ ವೃದ್ಧ ಜನನಿ ಜನಕರಿಗೆ ಆನಂದವನ್ನುಂಟು ಮಾಡು. ದುರ್ಬೋಧನೆಗೆ ಕಿವಿ ಕೊಡಬೇಡ ವಸ್ತ. ಪಾಂಡವರು ನಿನ್ನ ಸಹೋದರರಲ್ಲವೇ? ಅವರೊಡನೆ ಮೈತ್ರಿಯಿಂದ ಬಾಳುವುದು ಅನುಚಿತ. ದುರ್ಯೋಧನ, ಈ ಕೋಸಿ ಪುತ್ರನು ನನಗೆ ಉಪದೇಶ ಮಾಡುವೊಬ್ಬನು. ಇದರ ಎಡೆಯಲ್ಲಿ ನಿನ್ನ ಅರಣ್ಯ ರೋದನವು. ಹೌದು ದುರ್ಯೋಧನ, ಹೌದು. ನನ್ನ ರೋದನವು ಅರಣ್ಯ ರೋದನವೇ? ನಿನ್ನಂಥವರಿಗೆ ಸದುಪದೇಶ ಮಾಡಬಾರದೆಂದು ದೊಡ್ಡವರು ಹೇಳಿದ್ದಾರೆ. ಆದರೆ ಏನು ಮಾಡಲಿ, ಕೆಡುವವರನ್ನು ನೋಡಿದಾಗ ಸದುಪದೇಶ ಮಾಡುವುದು ನನ್ನ ಕರ್ತವ್ಯ. ಕುಮಾರ, ಈಗ ನೀನು ಯೌವನ ಮದದಿಂದ ಗರ್ವಿತನಾಗಿರುವೆ. ರಾಜ್ಯ ಮದದಿಂದ ನಿನ್ನ ಕಿವಿಗಳು ಮುಚ್ಚಿ ಹೋಗಿವು. ನನ್ನ ಹಿತೋಪದೇಶವು ನಿನಗೆ ಕೇಳುವುದಿಲ್ಲ. ಆದರೂ ಹೇಳುವೆನು ಕೇಳು. ನಿನ್ನ ತಂದೆ ಪಿತಾಮಹ ಭೀಷ್ಮನು ಕೃಷ್ಣನವರು ಹೇಳುವುದಕ್ಕಿಂತ ನಾನೇನು ಹೆಚ್ಚಾಗಿ ಹೇಳಲಾರೆ. ಆದರೆ ಒಂದು ಮಾತು, ಇದೀಗ ಸಂಧಿಗೆ ಸುಸಮಯ. ಹಠದಿಂದ ಅದನ್ನು ಕಳೆದುಕೊಳ್ಳಬೇಡ. ಸುಖ ಸಂಪತ್ತು ಶಾಶ್ವತವಲ್ಲ. ಈ ರಾಜ್ಯವೆಲ್ಲವನ್ನು ನೀನೇ ಅನುಭವಿಸು. ನಿನ್ನ ಇಚ್ಛೆ ಇದ್ದಷ್ಟಾದರೂ ಭೂಮಿಯನ್ನಾದರೂ ಆ ಪಾಂಡವರಿಗೆ ಕೊಡು. ಇದೇ ನನ್ನ ಅಭಿಮತ. ಇದರ ಈ ನೀತಿಯನ್ನು ಪಾಂಡವರಿಗೆ ಹೇಳುವುದೇ ಸಾಕು. ಸುಮ್ಮನೆ ಕುಳಿತುಕೋ. ಶ್ರೇಷ್ಠನಿಗಾಗಲಿ ಅಥವಾ ನನ್ನ ತಂದೆಗಾಗಲಿ ನನ್ನೊಬ್ಬನಲ್ಲಿ ಮಾತ್ರವೇ ದೋಷಗಳು ಕಾಣುತ್ತಿರುವು. ಆ ಪಾಂಡವರು ನಿರ್ದೋಷಗಳಲ್ಲವೇ? ಕುಂತಿ ಪುತ್ರ ಪಕ್ಷಪಾತಿಯಾದ ನೀನು ನಿನ್ನ ಸ್ವಭಾವಕ್ಕೆ ಸರಿಯಾದ ಹೇಳಿದೆ. ಶ್ರೇಷ್ಠ ಮಹಾನುಭಾವನಾದ ನೀನು ನಿನ್ನ ದೌತ್ಯವನ್ನ ತ್ಯಾಗನೀಯವಾಗಿಯೇ ಮುಗಿಸಿದೆ. ಆದರೆ ನಿನ್ನ ಮರುಳು ಮಾತುಗಳಿಗೆ
ಒಡಂಬಡುವ ಬುದ್ಧಿಯನ್ನು ಈ ದುರ್ಯೋಧನಲ್ಲ. ಇದನ್ನು ಚೆನ್ನಾಗಿ ತಿಳಿದರು. ಇದು ಶುದ್ಧ ಕ್ಷತ್ರಿಯನ ರಕ್ತ, ಓಭಿಮಾನ ಶೂನ್ಯತೆಯ ಕೊಳಕು ನೀರಲ್ಲ ಕೃಷ್ಣ, ಕೊಳಕು ನೀರಲ್ಲ. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ದುರ್ಯೋಧನ, ಇದು ನಿನ್ನ ದುರಾಗ್ರಹದ, ದುರಾಂಕಾರದ, ದುಸ್ಸಾಹಸದ, ದುರಾಶಯದ ದುರಾಭಿಮಾನ. ವಿಚಾರ ಮಾಡು ಕೌರವೇಶ್ವರ. ಎಷ್ಟು ಸಾಕು ಮಾಡು ನಿನ್ನ ವಾಕ್ಪಟುತ್ವ. ಇದನ್ನು ನಾನು ಮೊದಲೇ ಬಲ್ಲೆ. ಏನು ಹೇಳಿದೆ ಕೃಷ್ಣ? ನಮ್ಮದು ದುರಾಗ್ರಹದ, ದುರಂಕಾರದ, ದುಸ್ಸಾಹಸದ, ದುರಾಶಯದ ದುರಭಿಮಾನವೇ? ಬಲೆ ಬಲೆ ಬಹಳ ಚೆನ್ನಾಗಿ ಹೇಳಿದೆ. ಹಾಗಾದ್ರೆ ಕೇಳು. ವೈರಿಗಳ ಸಂತಾಪ ದೂರದಲ್ಲಿ ಶೌರ್ಯವನ್ನು ನಾನು ಹಿಡಿದಂತೆ. ವೈರಿಗಳ ಸಂತಾಪ ದೂರದಲ್ಲಿ ಶೌರ್ಯವನ್ನು ನಾನು ಹಿಡಿದಂತೆ. ಕುಟಿಲ ತನದಲ್ಲಿ ಪಟರ ಸೋನಿಗೆ ಅದ ಭಯಂಕರವೇನಿದೆ. ಕುಟಿಲ ತನದಲ್ಲಿ ಪಟರ ಸೋನಿಗೆ ಅದ ಭಯಂಕರವೇನಿದೆ. ಹಿತವನ್ನರಿಯದೆ ಹಠವೇ ಬಿಡಲು ಕೂಡ ಬದಲಿದೆಯ. ಹಿತವನ್ನರಿಯದೆ ಹಠವ ಬಿಡಲು ಕೂಡ ಬದಲಿದೆಯ. ವೈರಿಗಳ ಸಂತಾಪ ದೂರದಲ್ಲಿ ಶೌರ್ಯವನ್ನು ನಾವು 100 ಜನಗಳು ಜನಿಸಲು ವೀರ ಮಾತೆಯ ಗರ್ಭದಲ್ಲಿ ನಾವು 100 ಜನಗಳು ಜನಿಸಲು ಕುಂತಿ ಪಾಂಡ ತನೆಯರಿಗೆ ಸಲ್ಲದು ಈ ರಾಜ್ಯವು. ಕುಂತಿ ಪಾಂಡ ತನೆಯರಿಗೆ ಸಲ್ಲದು ಈ ರಾಜ್ಯವು. ವೈದಿಕಲ್ಲ ಸಂತಾಪ ದುರ್ಗದಲ್ಲಿ ಹೋಗಾದ್ರೆ ಕೇಳು. ಈ ಕೌರವೇಶ್ವರನನ್ನ ಸೊದಬಡಿಯಬೇಕೆಂದುಕೊಂಡನಲ್ಲವೇ ಆ ನಿನ್ನ ಹೊಟ್ಟೆ ಭಾಗ ಭೀಮ. ಅದು 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 ದುರಗ್ರಹ. ಲೋಕೈಕ ವೀರನಾದ ನನ್ನ ಮಿತ್ರ ಕರ್ಣನನ್ನು ವಧಿಸಬೇಕೆಂದನಲ್ಲವೇ ಓ ನಿನ್ನ ಪಾರ್ಥ. ಅದು 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 ದುರಂಕರ. ಲೋಕೈಕ ಅಭಿಮಾನ ಶೂನ್ಯತೆಯಿಂದ ನಿನ್ನಂತ ಕಪಟಿಯ ಸ್ನೇಹವನ್ನು ಬೆಳೆಸಿದ್ದಾರಲ್ಲ ಆ ನಿನ್ನ ಗದಿಗೆಟ್ಟ ಪಾಂಡವರು. ಅದು ಅದು ದುಸ್ಸಾಹಸ. ದುಶ್ಯಾಸನ ದುರ್ಯೋಧನನ್ನು ಉಡಿಗೈದು ಭರತ ಖಂಡದಲ್ಲೇ ತಮ್ಮ ಧ್ವಜಾಪಾತಕ್ಕೆ ಹಾರಿಸಬೇಕೆಂದು ಯೋಜನೆ ಮಾಡುತ್ತಿರುವರಲ್ಲವೇ ಆ ನಿನ್ನ ಪಾಂಡವರು. ಅದು ದುರಾಶಯ. ನಾವು ಸಮರ್ಥರು ಜಯಶೀಲರು ಎಂಬುದಾಗಿ ಹೆಮ್ಮೆಗೊಳ್ಳುತ್ತಿರುವರಲ್ಲವೇ ಆ ನಿನ್ನ ಪಾಂಡವರು. ಅದು ದುರಭಿಮಾನ. ಏನು ಕೃಷ್ಣ, ನೀವ್ಯಾರು ಏನೇ ಹೇಳಿದರು ಈ ಕೌರವನ ನಿರ್ಧಾರ ಚಲಿಸಲಾರದು. ಇದನ್ನು ಚೆನ್ನಾಗಿ ತಿಳಿದರು. ಇಲ್ಲವೋ ಕೃಷ್ಣ, ಯಾರು ಯಾರು ಎಂದರಿತವೇನು ಕೃಷ್ಣ?
ಎಂದರಿತವೇನು ಕೃಷ್ಣ ಹದವ ಪಾಂಡವರ ರುಂಡವ ತಗದು ಬಂಡ ಭೀಮನ ಎಣ್ಣೆ ಸೇಡವೆ ಹದವ ಪಾಂಡವರ ರುಂಡವ ತಗದು ಬಂಡ ಭೀಮನ ಎಣ್ಣೆ ಸೇಡವೆ ಕರವರ ಸಕ್ಕನ ಮುರಿವೆನು ನಾನು ಕರವರ ಸಕ್ಕನ ಮುರಿವೆನು ನಾನು ಯಾರು ಯಾರು ಎಂದರಿತವೇನು ಕೃಷ್ಣ 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 ಆತ್ಮಗೌರವಕ್ಕೆ ಹಾನಿತ ಒಂದು ದೊಡ್ಡ ದ್ರೋಹಿ ಒಳ್ಳೆ ಮಾತಿನಿಂದ ದಾರಿ ಇಡಲು ಸರಿ ಇಲ್ಲವಾದರೆ ನನ್ನ ಗದೆಯಿಂದ ಅಪ್ಪಡಿಸಿ ಬಿಡುವುದು ಅದೇ ಬಲ್ಲೆ ಕೃಷ್ಣ ವಿಚಾರ ಹೇಳಿ ಪಾಂಡವರ ಹೊಗಳುತ್ತ ನೀನು ಅದೇ ಬಲ್ಲೆ ಕೃಷ್ಣ ವಿಚಾರ ಮಗಡೆ ಆಟದಲ್ಲಿ ಸೋತು ಹೋದರು ಮಗಡೆ ಆಟದಲ್ಲಿ ಸೋತು ಹೋದರು ನ್ಯಾಯವಿಲ್ಲದೆ ಅರ್ಧರಾಜ್ಯವ ನ್ಯಾಯವಿಲ್ಲದೆ ಅರ್ಧರಾಜ್ಯವ ಕೇಳಲು ಕಳಿಸಿದರಲ್ಲವೇ ನಿನ್ನ ಅದೇ ಬಲ್ಲೆ ಕೃಷ್ಣ ವಿಚಾರ ಹೊಗಳುತ್ತ ನೀನು ಅದೇ ಬಲ್ಲೆ ಕೃಷ್ಣ ವಿಚಾರ ಏನೋ ಕೃಷ್ಣ ಅಣ್ಣನ ಮಾತುಗಳೆಲ್ಲವೂ ನನಗೊಪ್ಪಿತು ಈ ಗುರು ಸಹೋದರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಕೋಪಾಜ್ವಾಲೆಯು ಇಂತಹ ಯುದ್ಧ ವೀರಗಳ ಮಾತುಗಳಿಂದ ಶಾಂತವಾಗುವುದಿಲ್ಲ ಕೃಷ್ಣ, ಶಾಂತವಾಗುವುದಿಲ್ಲ. ಇನ್ನು ನೀನು ಬಂದ ದಾರಿಯನ್ನು ಹಿಡಿಯುವುದೇ ಒಳ್ಳೆಯದು, ಇಲ್ಲವಾದರೆ ಅಪ್ಪಳಿಸಿ ಬಿಡುವೆನು. ದುರ್ಯೋಧನ ದುಶ್ಯಾಸನರ ಅಭಿಮತವೇ ನನ್ನ ಅಭಿಮತ. ಅರ್ಜುನನ ಮೇಲಿನ ನನ್ನ ಹಗೆ ತೀರದ ಹೊರತಾಗಿ ಈ ರಾಧೆಯನಿಗೆ ಮುಷ್ಟಾನ ಊರಿಸುವುದಿಲ್ಲ. ರಾಜೇಂದ್ರ, ಈ ಸಂಧಿಯ ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಅಪೇಕ್ಷಿಸುವುದು ಈ ವೃದ್ಧರಿಗೆ ಸ್ವಾಭಾವಿಕವಾದದ್ದು, ನಮ್ಮಂತಹ ಕ್ಷತ್ರಿಯ ವೀರರಿಗಲ್ಲ. ಕರ್ಣ, ನೀನು ಸಹ ಅವಂತೆ ಮಾತನಾಡುತ್ತಿರುವೆಯ? ಅರ್ಜುನನ ಮೇಲಿನ ವೈಯಕ್ತಿಕ ವೈರ್ಯಕ್ಕೆ ಇಡೀ ಕ್ಷತ್ರಿಯ ಸಮೂಹವನ್ನೇ ಬಲಿ ಕೊಡಲು ಯೋಚಿಸಿದೆಯಾ? ಇದು ನಿನ್ನ ಧರ್ಮವೇ? ಕೃಷ್ಣ, ಕರ್ಣ, ಸಲ್ಲದು ನಿನಗೆ ಮಾಧವನ್ನೇ. ಕೃಷ್ಣ, ಕರ್ಣ, ಸಲ್ಲದು ನಿನಗೆ ಮಾಧವನ್ನೇ. ಎಲ್ಲ ವಿಷಯವ ಬಲ್ಲವನೇ, ಸಲ್ಲದು ನಿನಗೆ ಮಾಧವನ್ನೇ. ಕೃಷ್ಣ, ಧರ್ಮ ದೂರಿ ನಾನು ದುರ್ಯೋಧನನು. ಧರ್ಮ ದೂರಿ ನಾನು ದುರ್ಯೋಧನನು. ಕರ್ಮದಿ ನಡೆಯುವ ಅಮಿತ ಪಾಂಡವರು. ಕೃಷ್ಣ, ಕರ್ಮದಿ ನಡೆಯುವ ಅಮಿತ ಪಾಂಡವರು. ಸಲ್ಲದು ನಿನಗೆ ಮಾಧವನೇ, ಎಲ್ಲ ವಿಷಯವ ಬಲ್ಲವನೇ. ಸಲ್ಲದು ನಿನಗೆ ಮಾಧವನೇ, ಮಾಧವನೇ. ಕೃಷ್ಣ, ನ್ಯಾಯವಿಲ್ಲದೆ ರಾಜ್ಯವ ಕಬಳಿಸುವ ನ್ಯಾಯವಿಲ್ಲದೆ ರಾಜ್ಯವ ಕಬಳಿಸುವ ಕಪಟ ನಾಟಕದ ಪಾತ್ರವು ಬೇಡ. ಕೃಷ್ಣ, ಕಪಟ ನಾಟಕದ ಪಾತ್ರವು ಬೇಡ. ಹಠವಂತರು ನಾವು ದಿಟವಿದು ಕೇಳೋ.
ಆಟವಂತರು ನಾವು ಆಟವಂತರು ನಾವು ದಿಟವಿದು ಕೇಳು ರಣದಲ್ಲಿ ಪಾತನ ಚಿರ ಕಡಿಯುವೆನು ಕೃಷ್ಣ ರಣದಲ್ಲಿ ಪಾತನ ಚಿರ ಕಡಿಯುವೆನು ಸಲ್ಲದು ನಿನಗೆ ಮಾಧವನೇ ಎಲ್ಲ ವಿಷಯವ ಬಲ್ಲವನೇ ಸಲ್ಲದು ನಿನಗೆ ಮಾಧವನೇ ಮಾಧವನೇ ಕೃಷ್ಣ ನಿನ್ನ ಪ್ರಾಣ ಮಿತ್ರನಾದ ಅರ್ಜುನನಲ್ಲಿನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಬೇಡುವುದಕ್ಕೆ ಬಂದೆಯಲ್ಲವೇ? ಆ ನಿನ್ನ ಧರ್ಮಕ್ಕಿಂತಲೂ ನನ್ನ ಧರ್ಮವೇ ಮೇಲು. ಯದುಪತಿ, ನಿನ್ನ ಕೃತ್ರಿಮ ಸಂಧಾನಕ್ಕೆ ನಾವು ಖಂಡಿತವಾಗಿಯೂ ಒಪ್ಪುವುದಿಲ್ಲ. ಭಲೇ ಭಲೇ ಅಂಗಾಧಿಪತಿ, ಈ ನಿನ್ನ ದರ್ಪದ ನುಡಿಗಳಿಂದ ಯಾದವಾಗ್ನಿಯ ಕಂಠವು ಬಿಗಿದಂತಾಯಿತು. ಓಹೋ, ಮೇರೆ ಮೀರಿತು. ಮದೋನ್ಮತ್ತರಾದ ನಿಮ್ಮೊಡನೆ ಮಾತನಾಡುವುದೇ ಅನುಚಿತ. ಆದರೂ ಒಂದು ಮಾತನ್ನು ಹೇಳುವೆನೋ, ಆಲೋಚಿಸಿ. ಭಾರತ ಭೂಮೇಶ ಜೈಷಿತು ರಾಜ ಸಮಾನ ಶೌರ್ಯ ಸಾಹಸ ವಿರಾಜಿಸುವ ಸಹೋದರ ನಿರಾಕರಿಸಿದರೈ ಭಾರತ ಭೂಮೇಶ. ಭಾರತ ಭೂಮೇಶ ಜೈಷಿತು ರಾಜ ಸಮಾನ ಶೌರ್ಯ ಸಾಹಸ ವಿರಾಜಿಸುವ ಸಹೋದರ ನಿರಾಕರಿಸಿದರೈ ಭಾರತ ಭೂಮೇಶ. ಕರೆಸಿಗನೆ ಅನುಜಾತರ ಕರೆಸಿಗನೆ ಅನುಜಾತರ ಕರೆಯನಿತ್ತು ಖ್ಯಾತಿ ಪಡೆ ಕರೆಯನಿತ್ತು ಖ್ಯಾತಿ ಪಡೆ ಸಿಕ್ಕಿಯಾಗುವೇರ ವೈರನಯ ನೇಗೆ ಸೈರಣಯ ತಾಳೆ ವೈರನಯ ನೇಗೆ ಸೈರಣಯ ತಾಳೈ ಬಾಳೈ ಬಲು ಧರ್ಮ ನಿರುತ ಸುಗುಣ ಚರಿತ ಕರುಣ ಭರಿತ ವರಗುಣ ನೆನೆಸಿ ಬಾಳೈ ಬಲು ಧರ್ಮ ನಿರುತ ಸುಗುಣ ಚರಿತ ಕರುಣ ಭರಿತ ವರಗುಣ ನೆನೆಸಿ ಮೊರೆದರೆಯ ಭಾರತ ಭೂಮೇಶ ಜೈಷಿತು ರಾಶ ಸಮಾನ ಶೌರ್ಯ ಸಾಹಸ ವಿರಾಜಿಸುವ ಸಹೋದರ ನಿರಾಕರಿಸಿದರೈ ಭಾರತ ಭೂಮೇಶ. ದುರ್ಯೋಧನ, ನಿನ್ನೋರ್ವನ ಸಲುವಾಗಿ ಇಡೀ ಕುರುಕುಲ ಸಮೂಹವನ್ನೇ ಧ್ವಂಸಗೊಳಿಸುವೇಕೆ? ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವರು, ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು. ಅವರಿಗೆ ನಿಮ್ಮಗಳ ಸ್ನೇಹ ಮಮತೆ ಶಾಂತಿಗಳಲ್ಲದೆ ಮತ್ತೇನು ಬೇಡ. ವಿಚಾರ ಮಾಡು ಕೌರವೇಶ್ವರ, ಅಲ್ಪ ಪ್ರಯತ್ನದಿಂದ ಮಹಾಫಲವನ್ನೇ ಹೊಂದುವೆ. ಶತ್ರುಗಳು ನಿನಗೆ ತಲೆಬಾಗಿ ಶತೋಭಿಕ್ಷೆಯನ್ನು ಬೇಡುವರು, ಮಿತ್ರರು ಪುಳಕಿತ ಗಾತ್ರರಾಗಿ ನಿನ್ನನ್ನು ಆಲಂಗಿಸುವರು. ಈ ಸಾಮ್ರಾಜ್ಯ ಶಾಸನವು ನಿರಾಯಾಸವಾಗಿ ನಿನ್ನ ಕೈ ಸೇರುವುದು. ಪಾಂಡುನಂದನರೊಡನೆ ಪ್ರಜಾಪಾಲನ ಯಜ್ಞದಲ್ಲಿ ದೀಕ್ಷಿತನಾಗು. ಆಗ ನೀನು ಈ ವಿಶ್ವಸೃಷ್ಟಿಯಲ್ಲಿ ಅಪ್ರತಿಮೆನಿಸುವೆ. ಮಾನವ ಲೋಕವು ನಿನ್ನನ್ನು ಆದರ್ಶ ನರಪತಿ ಎಂದು ಹೊಗಳುವುದು. ದುರ್ಯೋಧನ, ಪಾಂಡವರಿಗೆ ಈ ರಾಜ್ಯದ ಮೇಲಿರುವ ಹಕ್ಕನ್ನು ಒಪ್ಪಿಕೊಳ್ಳದಿದ್ದರೆ ಹೋಗಲಿ, ಆದರೆ ಅವರ ಈ ಇಷ್ಟವನ್ನಾದರೂ ನೆರವೇರಿಸು. ದಾನವ ವಿಜಯಿ, ಈ ಯದುಪತಿಯು ಕೇವಲ ಪಾಂಡವರ ಸಲುವಾಗಿಯೇ ಅಲ್ಲ, ಸಲುವಾಗಿ ನಿಮ್ಮಗಳ ಸಲುವಾಗಿ ಮುಂದೊದಗುವ ಭೀಕರ ಯುದ್ಧದಲ್ಲಿ ಮಾನವ ಕೋಟಿಯನ್ನು ಉದ್ಧರಿಸುವ ಸಲುವಾಗಿ ನಿನ್ನಲ್ಲಿ ಸಂಧಿ ಭಿಕ್ಷೆಯನ್ನು ಬೇಡುತ್ತಿರುವೆನು. ಭಿಕ್ಷಾ ಪ್ರದಾನ ಮಾಡು ಕೌರವೇಶ್ವರ.
ಇದರಲ್ಲಿ ನನ್ನ ಅಪರಾಧವೇನು ಯದುರಾಜ? ಪಾಂಡವರು ಜೂಜಾಡಿ ರಾಷ್ಟ್ರಾದಿ ಸಂಪತ್ತನ್ನು ಕಳೆದುಕೊಂಡಿದ್ದು ನನ್ನ ತಪ್ಪೆ. ಸತ್ಯ ಪರಿಪಾಲನೆಗಾಗಿ ವನವಾಸ ಮಾಡಿದ್ದುದು ಅಧರ್ಮದ ಕಾರ್ಯವೇ? ಏಳು ವಾಸುದೇವ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನ ಶಾಸನ ಮಾಡುವುದು ಈ ದುರ್ಯೋಧನ ಹೊರತು ಮತ್ತಾರಿಂದಲೂ ಸಾಧ್ಯವಿಲ್ಲ. ಪಾಂಡವರು 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 ಅವರಿಗೆ ಭಿಕ್ಷಾವೃತ್ತಿಯೇ ಯೋಗ್ಯವಾದ ಜೀವನ. ಧರ್ಮ ಬೀರುಗಳಾದ ಅವರ ಕೈಯಲ್ಲಿ ಈ ವಿಪುಲ ಸಾಮ್ರಾಜ್ಯವನ್ನು ಒಪ್ಪಿಸುವ ಅಪಮಾನವು ನನ್ನಿಂದಾಗದು. ಯುದ್ಧದ ಭಯವನ್ನು ತೋರುವೆ ಜನಾರ್ದನ. ಯುದ್ಧವ ಕ್ಷೇತ್ರೇನ ಧರ್ಮ, ಅರ್ಥ, ಕಾಮ, ಮೋಕ್ಷ ಮತ್ತು ಜೀವನದ ಏಕಮಾತ್ರ ಸಾಧನೆ. ಯುದ್ಧದ ಸಲುವಾಗಿ ಕ್ಷತ್ರಿಯನೆಂದಿಗೂ ಭಯಪಡುವುದಿಲ್ಲ, ಭಯಪಡಲಾರ, ಭಯಪಡಲಾಗದು. ಸ್ಥಿರನಾಗ್ ದುರ್ಯೋಧನ. ನಿನ್ನ ಅಭಿಷ್ಟವು ಯುದ್ಧವೇ ಆಗಿದ್ದರೆ ನೀನು ಅಗತ್ಯವಾಗಿ ಅದನ್ನೇ ಹೊಂದುವೆ. ಕುರುಕುಲ ಕಳಂಕ ಸ್ವರೂಪನೇ, ನಿನ್ನ ಅಪರಾಧಗಳು ಏನೆಂದು ಕೇಳುವೆಯಾ? ಹೇಳು. ನಿನ್ನ ಅಪರಾಧಗಳು ಅಗಣ್ಯ. ರಾಜಸೂಯ ಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರುಬಿದ ನೀನು ಈ ಕೀಟ ನೀಚ ಶಕುನಿಯ ಸಲಹೆಯಂತೆ ಯುಧಿಷ್ಠಿರನನ್ನು ಕಪಟ ದ್ಯೂತಕ್ಕೆ ಎಳೆತಂದುದನ್ನು ಮರೆತೆಯಾ? ಸಹೋದರನ ಪತ್ನಿಯನ್ನು ರಾಜಸಭೆಗೆ ಎಳೆತಂದು ಮಾಡಿದ ಅವಮಾನವನ್ನು ಮರೆತೆಯಾ? ನೀನು ಮಾಡಿದ ಅವಾಚ್ಯ ಅಪರಾಧವು ಅನಂತ ಕಾಲವು ನಿನ್ನನ್ನು ಪ್ರಳಯದ ಧೂಮಕೇತುವಿನಂತೆ ಹಿಂಬಾಲಿಸುವುದು ನೆನಪಿನಲ್ಲಿಡು. ಸ್ನೇಹಶೀಲರು ಧರ್ಮನಿಷ್ಠರು ಆದ ನಿನ್ನ ಬಂಧುಗಳಲ್ಲಿ ಜಗನ್ಯ ರಾಕ್ಷಸ ವೃತ್ತಿಯನ್ನೇ ತೋರಿಸಿದೆ. ಅರಗಿನ ಅರಮನೆ, ಏಕಾಚಕ್ರ ನಗರದಲ್ಲಿ ಕುಂತಿಗಾದ ಭಂಗ, ವಿಷಪ್ರಾಶಾನ, ಸರ್ಪಬಂಧ ಇವೆಲ್ಲವನ್ನು ಮರೆತೆಯಾ? ಗುರುಜನರ ಮಾತುಗಳನ್ನು ನಿರಾಕರಿಸಿ ಅನ್ಯಾಯ ಆಚರಣೆಯಲ್ಲಿ ಪ್ರವೃತ್ತನಾದ ನಿನಗೆ ಕೀರ್ತಿಯು ಶ್ರೇಯಸ್ಸು ಎಂದಿಗೂ ಲಭಿಸದು. ಅದು ನಿನ್ನ ಭ್ರಮೆ. ಕೆಟ್ಟರು ಸರಿ, ಕಟ್ಟ ಕಡೆದಾಗಿ ಕಾಡಿಗಟ್ಟಬೇಕೆಂದು ಪಟ್ಟು ಹಿಡಿದ ಕೆಚ್ಚದೆಯ ಕಟ್ಟಾಳು ಈ ಗೌರವೇಶ್ವರನನ್ನ ಕೆಣಕಿ ಕೇಕೆ ಹಾಕಿ ನಕ್ಕಳಲ್ಲ ಆ ನಿನ್ನ ಪಾಂಡವರ ಸರಿ ಪಾಂಚಾಲಿ ಅಂದೆ ತೊಟ್ಟನು ಕೃಷ್ಣ. ಛಲವೆಂಬ ವಜ್ರ ಕವಚವನ್ನ ಭೂತ ಪ್ರೇತ ಪಿಶಾಚಿಗಳಿಗೆ ಒಡೆಯನಾದ ಭೂತನಾಥೇಶ್ವರನೇ ಕದನಕ್ಕೆ ಕಾಲ್ಕೆಲ್ಲರಿಲ್ಲಲಿ ಈ ಕಲಿ ಹಂತದಲ್ಲಿ ಉದ್ಭವಿಸಿದ ಈ ಕುರು ಸಾಮ್ರಾಜ್ಯ ರಕ್ತದ ಮಣಿವಿನಲ್ಲಿ ಕೊಚ್ಚಿ ಹೋದರೂ ಸರಿ, ಹಸ್ತಿನಾವತಿಯ ಚಂದ್ರಕುಲ ಚಕ್ರಾಧೀಶ್ವರನಾದ ನಾನು ವಶನದ ಮಣ್ಣಲ್ಲಿ ಮಣ್ಣಾಗಿ ಹೋದರೂ ಸರಿ, ಛಲವನ್ನು ಬಿಡೆ, ಛಲವನ್ನು ಕೊಡೆ. ಕಡೆಯ ನಿರ್ಧಾರ ಬೇರ್ವೆ ಗಣಮತಿ ಪಾಂಡವರೊಡೆಯನಕ್ಕೆ ಕಡೆಯ ನಿರ್ಧಾರ ಬೇರ್ವೆ ಗಣಮತಿ ಪಾಂಡವರೊಡೆಯನಕ್ಕೆ ಕಡೆಯ ನಿರ್ಧಾರ ಬೇರ್ವೆ ಕೆಟ್ಟರು ಸರಿ ಎದೆಗೆಡದೆ ಬಿಟ್ಟು ಕೊಡನ ಕುರು ಭೂಮಿಯನ ಕೆಟ್ಟರು ಸರಿ ಎದೆಗೆಡದೆ ಬಿಟ್ಟು ಕೊಡನ ಕುರು ಭೂಮಿಯನು ಅಟ್ಟಹಾಸದಿಂದ ಭುಜವ ತಟ್ಟಿ ಎಟ್ಟಿ ಮೆರವೆ ಎನ್ನುವ ಇರಿಕುಲವ ಅಟ್ಟಹಾಸದಿಂದ ಭುಜವ ತೊಟ್ಟಿ ಎಟ್ಟಿ ಮೆರವೆ ಎನ್ನುವ ಇರಿಕುಲವ ಕಡೆಯ ನಿರ್ಧಾರ ಬೇಡ್ವೆ ಜಡಮತಿ ಪಾಂಡವರೊಡೆಯನಿಗೆ ಕಡೆಯ ನಿರ್ಧಾರ ಬೇಡ್ವೆ ಬೇಡ ಗುರುಬಲದ ಬೆಂಬಲವಿರನು ಕೆಲವನ್ನು ಕೊಡನು ಕೆಲವನ್ನು ಬಿಡನು
ಗುರು ಬಲರಾಮರ ಬೆಂಬಲವಿರನು ಛಲವನ್ನು ಬಿಡನು ನೆಲವನ್ನು ಕೊಡನು ಆ ಕೋಶಭೂ ಮಂಡಲದ ಬೋರ್ ಗರೆದು ಬಾಯ್ ಬಿರಿಯಲೆ ಆ ಕೋಶಭೂ ಮಂಡಲದ ಬೋರ್ ಗರೆದು ಬಾಯ್ ಬಿರಿಯಲೆ ಕಡೆಯ ನಿರ್ಧಾರ ಬೇಡ್ವೆ ಜಡಮತಿ ಬಾಂಧವರೊಡೆಯನಕ್ಕೆ ಕಡೆಯ ನಿರ್ಧಾರ ಬೇಡ್ವೆ ರಾಜ್ಯವನ್ನು ಬಯಸುವವರು ಎನ್ನಳು ಯುದ್ಧ ಮಾಡಿ ಗೆದ್ದು ಪಡೆಯಲಿ ರಾಜ್ಯವನ್ನು ಬಯಸುವವರು ಎನ್ನಳು ಯುದ್ಧ ಮಾಡಿ ಗೆದ್ದು ಪಡೆಯಲಿ ಕಡೆಯ ನಿರ್ಧಾರ ಬೇಡ್ವೆ ಜಡಮತಿ ಬಾಂಧವರೊಡೆಯನಕ್ಕೆ ಕಡೆಯ ನಿರ್ಧಾರ ಬೇಡ್ವೆ ಪಾಂಡವರಿಗೆ ತಮ್ಮ ಭಾಗವ ಕೊಡಿಸಲು ಈ ಪಟ್ಟ ಶ್ರಮ ಸಾರ್ಥಕವಾಗದೆ ಅಲ್ಲವೇ ಮಾಧವ? ಹೌದು ದುರ್ಯೋಧನ. ಪಾಂಡವರಿಗೆ ತಮ್ಮ ಭಾಗವ ಕೊಡಿಸಲು ಈ ಪಟ್ಟ ಶ್ರಮ ಸಾರ್ಥಕವಾಗದೆ ಒಂದು ಮಾರ್ಗವನ್ನು ಅನುಸರಿಸಿ ಸಜ್ಜಾಗಿರುವೆ ನಿರ್ಗಮಿಸಲು ಅಲ್ಲವೇ ಮಾಧವ? ಒಂದು ಮಾರ್ಗವನ್ನು ಅನುಸರಿಸಿ ನಿರ್ಗಮಿಸಲು ಸಜ್ಜಾಗಿರುವೆ ಕಡೆಯ ನಿರ್ಧಾರ ಬೇಡ್ವೆ ಜಡಮತಿ ಬಾಂಧವರೊಡೆಯನಿಗೆ ಕಡೆಯ ನಿರ್ಧಾರ ಬೇಡ್ವೆ ಕೆಟ್ಟರು ಸರಿ ಎದಗೆಡದೆ ಬಿಟ್ಟು ಕೊಡದ ಗುರು ಭೂಮಿಯನ ಕೆಟ್ಟರು ಸರಿ ಎದಗೆಡದೆ ಬಿಟ್ಟು ಕೊಡದ ಗುರು ಭೂಮಿಯನು ಒಟ್ಟು ಆಗೋದಿಂದ ಭುಜವ ತೊಟ್ಟಿ ನೆಟ್ಟಿ ಮೆರವೆ ಎನ್ನುವ ಇದು ಕುಲವ ಒಟ್ಟು ಆಗೋದಿಂದ ಭುಜವ ತೊಟ್ಟಿ ನೆಟ್ಟಿ ಮೆರವೆ ಎನ್ನುವ ಇದು ಕುಲವ ಕಡೆಯ ನಿರ್ಧಾರ ಬೇರೆ ಜಡಮತಿ ಬಾಂಧವರೊಡೆಯನಿಗೆ ಕಡೆಯ ನಿರ್ಧಾರ ಬೇರೆ ಕಡೆಯ ನಿರ್ಧಾರ ಬೇರೆ ಅಣ್ಣ ಇದು ಕೌರವರ ರಾಜಸಭೆಯಲ್ಲ, ಪಾಂಡುನಂದನರ ಮಿತ್ರಕೂಟ. ನಿನ್ನ ಅನ್ನವನ್ನು ತಿಂದು ಪರಿಪುಷ್ಟರಾದ ಈ ವೃದ್ಧರು ಹೇಗೆ ತದೇಚಿತ್ತಕರಾಗಿ ಕೇಳುತ್ತಿರುವರು ನೋಡು. ಸಮಯವು ದೊರಕಿದರೆ ಇವರೆಂತಹ ದ್ರೋಹ ಚಿಂತನೆಗೂ ಎದುರತಕ್ಕವರಲ್ಲ. ನಡೆ, ನಾವಿನ್ನೊಂದು ಕ್ಷಣವೂ ನಿಲ್ಲಲಾಗದು. ಸರಿಯಾಗಿ ಹೇಳಿದೆ ಸಹೋದರ, ಒಂದು ಕ್ಷಣವೂ ನಿಲ್ಲಕೂಡದು. ನಿಲ್ಲು ಕುಮಾರ, ನಿಲ್ಲು. ನಿಲ್ಲು ಕುಮಾರ, ನಿಲ್ಲು. ಹೋದನು, ಹೊರಟೇ ಹೋದನು. ಹಾ ಜನಾರ್ದನ, ಈ ಮದಾಂಧನನ್ನು ತಡೆಯುವವರು ಯಾರೂ ಇಲ್ಲವೇ? ಯಾವನು ಧರ್ಮವನ್ನು ನಿರಾಕರಿಸಿ ದಂಡವನ್ನೇ ಪರಮೋಪಾಯವೆಂದು ಅವಲಂಬಿಸುವನು ಅವನು ಅವಶ್ಯವಾಗಿ ಮರಣಕ್ಕೀಡಾಗುವನು. ವಿದುರ ಮಹಾರಾಜ, ಹೋಗಿ ಆ ಗಾಂಧಾರಿಯನ್ನು ಕರೆದುಕೊಂಡು ಬಾ ವಿದುರ. ಹಾಗೆ ಆಗಲಿ ಅವಳೊಂದು ಸಾರಿ ಪ್ರಯತ್ನಿಸಿ ನೋಡಲಿ. ಕುರುವೃದ್ಧರೇ, ಈ ದುರ್ವತ್ತನನ್ನು ದಮನ ಮಾಡಲು ನಿಮ್ಮಿಂದ ಆಗದವರಾದರೆ ಈ ವಿಖ್ಯಾತಿ ವಂಶದ ಗೌರವವನ್ನು ಹೇಗೆ ರಕ್ಷಿಸಿಕೊಳ್ಳುವಿರಿ? ವಾಸುದೇವ, ನಿಮ್ಮ ಕಣ್ಣ ಮುಂದೆ ನಡೆಯುತ್ತಿರುವ ಈ ಅತ್ಯಾಚಾರವನ್ನು ನಿಲ್ಲಿಸುವ ಇಚ್ಛೆ ಇದ್ದರೆ ಈಗಲೇ ಈ ದುರ್ಯೋಧನ, ದುಶ್ಯಾಸನ, ಶಕುನಿ ಈ ಮೂವರನ್ನು ಬಂಧನದಲ್ಲಿಟ್ಟು ಪಾಂಡವರೊಡನೆ ಸಂಧಿ ಮಾಡಿಕೊಳ್ಳಿ. ಒಂದು ಕುಲದ ರಕ್ಷಣೆಗಾಗಿ ಒಬ್ಬ ಮನುಷ್ಯನನ್ನು, ಗ್ರಾಮದ ರಕ್ಷಣೆಗಾಗಿ ಒಂದು ಕುಲವನ್ನು, ದೇಶದ ರಕ್ಷಣೆಗಾಗಿ ಒಂದು ಗ್ರಾಮವನ್ನು, ಆತ್ಮರಕ್ಷಣೆಗಾಗಿ ಸರ್ವಸ್ವವನ್ನು ತ್ಯಜಿಸುವುದೇ ಧರ್ಮ ಎಂದು ಶಾಸ್ತ್ರಗಳು ಹೇಳುತ್ತವೆ. ಅನೈಚ್ಛಿಕವಾದ ಈ ಯುದ್ಧದಿಂದ ಭಾರತ ವರ್ಷದ ವೀರ ಯೋಧರ ಪವಿತ್ರ ರಕ್ತವನ್ನು ಚೆಲ್ಲುವಿರೇಕೆ? ಮಾನವ ಜಾತಿಯನ್ನು ಈ ರಕ್ತಪಾತದಿಂದ ಉದ್ಧರಿಸುವವರೇ ಆದರೆ ನಾನು ಹೇಳಿದಂತೆ ಮಾಡಿದೆ. ವಾಸುದೇವ, ಈ ದುರ್ವಿನಿತ ಪುತ್ರರಿಂದ ನನ್ನ ಎದೆಯಲ್ಲಿ ಅಗ್ನಿ ಜ್ವಾಲೆಯ ಹೊತ್ತಿ ಹುರಿಯುತ್ತಿರುವುದು. ಆದರೆ ನಾನೇನು ಮಾಡಲಿ ಕೃಷ್ಣ? ನಾನು ದುರ್ಬಲನು, ಅಂಧನು, ಪರಾಧೀನನು.
ವಿದುರ, ಮಹಾರಾಣಿ. ಕುಮಾರನಲ್ಲಿ ಗಾಂಧಾರಿ, ಮಾತ ಮೇರೆ ಪೋದನೋ ಮಾತ ಮೇರೆ ಪೋದನೋ ಪ್ರೀತಿ ಪ್ರೇಮ ಕುವರನೋ ಪ್ರೀತಿ ಪ್ರೇಮ ಕುವರನೋ ಮಾತ ಮೇರೆ ಪೋದನೋ. ಗಾಂಧಾರಿ, ಅಮಿತ ಪಾಂಡವರೊಡನೆ ವೈರವ ಅಮಿತ ಪಾಂಡವರೊಡನೆ ವೈರವ ಅಮ್ಮಮ್ಮ ಏನಗೈದನು ಕೇಡುಗ ಸುಯೋಧನ ಕೇಡುಗ ಸುಯೋಧನ ಮಾತ ಮೇರೆ ಪೋದನೋ ಪ್ರೀತಿ ಪ್ರೇಮ ಕುವರನೋ ಮಾತ ಮೇರೆ ಪೋದನೋ. ಕೃಷ್ಣ ಮಾಧವ ಗಾಂಧಾರಿ, ಆ ಹತಭಾಗ್ಯ ದುರ್ಯೋಧನನ್ನು ಸಂಧಿಗೆ ಒಡಂಬಡುವಂತೆ ಮಾಡುವುದು ನಿನ್ನ ಕರ್ತವ್ಯ. ಆಗಲಿ ಪ್ರಭು. ವಿದುರ, ಕುಮಾರನನ್ನು ಕರೆದುಕೊಂಡು ಬಾ. ಹಾಗೆ ಆಗಲಿ ಮಹಾರಾಣಿ. ಯಾರು ನನ್ನನ್ನು ಕರೆಸಿದವರು? ಕಂದ, ತನಯ ಭಾರತ ಕುಲ ತಿಲಕ, ತನಯ ಭಾರತ ಕುಲ ತಿಲಕ, ಮಾತೆಯ ಮಾತನು ಲಾಲಿಸುವೀರ, ಮಾತೆಯ ಮಾತನು ಲಾಲಿಸುವೀರ, ತನಯ ಭಾರತ ಕುಲ ತಿಲಕ, ತನಯ ಭಾರತ ಕುಲ ತಿಲಕ. ಕಂದ, ಪಾಂಡವರರಿ ವೈರವು ತರವೇ, ಪಾಂಡವರರಿ ವೈರವು ತರವೇ. ಕಂದ, ಪಾಂಡವರರಿ ವೈರವು ತರವೇ, ರಾಜ್ಯವನ್ನೀತು ಸ್ನೇಹದಿ ಬಾಳೈ, ರಾಜ್ಯವನ್ನೀತು ಸ್ನೇಹದಿ ಬಾಳೈ, ತನಯ ರಾಜವನ್ನೀತು ಸ್ನೇಹದಿ ಬಾಳೈ.
ಕೌರವೇಶ್ವರ ಕಂದ ಏಕ ಮಗನೇ, ನಾನೇ ನಿನ್ನನ್ನು ಕರೆದದ್ದು ನನ್ನ ಮಾತನ್ನು ಕೇಳುವ ಇಷ್ಟವಿಲ್ಲವೇ? ಅಗಣ್ಯ ವ್ರತೋಪವಾಸವನ್ನು ಮಾಡಿ ನಿನ್ನನ್ನು ಪಡೆದೆನು. ನಿನ್ನ ಕಲ್ಯಾಣವೇ ನನಗೆ ದೇವರಲ್ಲಿ ಏಕಮಾತ್ರ ಭಿಕ್ಷೆ. ಬಾಲ್ಯದಿಂದಲೂ ನಿನ್ನ ಕಣ್ಣಿನಿಂದ ಒಂದು ತೊಟ್ಟು ಕಂಬನಿಯೂ ಭೂಮಿಗೆ ಬಿದ್ದರು ನಾನು ಸಹಿಸುತ್ತಿರಲಿಲ್ಲ ಮಗನೇ. ಕಂದ, ಇಲ್ಲಿ ನೋಡು, ತಾಯಿಗಿಂತ ಬಂಧುವು ಯಾರೂ ಇಲ್ಲ, ತಾಯಿಗಿಂತ ಸ್ನೇಹಿತೆಯೂ ಯಾರೂ ಇಲ್ಲ ಮಗನೇ. ಆಕಾಶದಲ್ಲಿ ನಕ್ಷತ್ರಗಳ ಎಣಿಕೆ ಇರಬಹುದು, ಆದರೆ ಈ ತಾಯಿಯ ಪ್ರೀತಿಗೆ ಕೊನೆಯೇ ಇಲ್ಲವಲ್ಲ ಮಗನೇ. ಕಂದ, ಈ ತಾಯಿಯ ಮಾತನ್ನು ನಿರಾಕರಿಸಬೇಡ ಮಗನೇ. ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಟ್ಟು ಅವರೊಡನೆ ಸಮಾನ ಭಾವದಿಂದ ಬಾಳು ಮಗನೇ. ಅಮ್ಮ, 100 ಜನ ವೀರಪುತ್ರರನ್ನು ಎತ್ತ ವೀರ ಮಾತೆಯು ಗಾಂಧಾರಿ ಬಾಯಲ್ಲಿ ಎಂತ ಘನಘೋರವಾದ ಶಬ್ದ! ಸಹಸ್ರ ಕಾಳ ಸರ್ಪಗಳ ಕಡಿತವನ್ನು ಒಟ್ಟಿಗೆ ಸಹಿಸಬಲ್ಲೆ, ಕೋಟಿ ಕೋಟಿ ಈಟಿಗಳ ಇರಿತವನ್ನು ಒಟ್ಟಿಗೆ ತಡೆಯಬಲ್ಲೆ. ಆದರೆ ಈ ಸಂತಾನವೆಂದಿಗೂ ಫಲಿಸದು ತಾಯೇ, ಫಲಿಸದು. ಬೋರ್ಗೆರುವ ಭೈರವನಂತೆ ಹೋರಾಡಿ ವಿಜಯವನ್ನು ಸಾಧಿಸಿದೆ, ಇಲ್ಲವೇ ವೀರ ಮಾರ್ಗವನ್ನು ಒದಗಿ. ಇದೇ ಎನ್ನ ಕೊನೆಯ ಸಂದೇಶ. ಅಮ್ಮ, ಅವರು ನನ್ನೊಡನೆ ಸಂಧಿಯನ್ನು ಅಪೇಕ್ಷಿಸುವುದಾದರೆ ಅದು ದೊರಕುವುದು ರಣಾಂಗಣದಲ್ಲಿ, ರತಿಕರ ವೀರ ಕೋಶದಲ್ಲಿ. ಜಲತೊಟ್ಟು ಮಾರದ ಯುದ್ಧ, ಕಡೋಕಡಿ ಸತ್ತರೆ ಸಾನ್ನಿಧ್ಯ, ಬದುಕಿದ್ದರೆ ಈ ಅಖಂಡ ಸಾಮ್ರಾಜ್ಯ. ಬಂದರವೆಂದಿಗೂ ಈ ರಾಜ್ಯವು ಫಲಿಸದು ತಾಯಿಯೇ, ಫಲಿಸದು. ನನಗಿನ್ನು ಸಮಯವಿಲ್ಲ, ಸಮಯವಿಲ್ಲ, ಸಮಯವಿಲ್ಲ. ಸಮಯವೇ ಇಲ್ಲ. ಹಸಿದ ನಾಯಿಯು ಮೃತ್ಯುವು ಬೆನ್ನಟ್ಟಿ ಬರುವಾಗ ಮನುಷ್ಯನಿಗೆ ಸಮಯವಿಲ್ಲದು. ಅಯ್ಯೋ ಭಾಗ್ಯ ಕುಮಾರ, ಈ ಅಖಂಡ ಸಾಮ್ರಾಜ್ಯದ ಶಾಸನ ಭಾರವನ್ನು ನೀ ಹೇಗೆ ನಿರ್ವಹಿಸಬಲ್ಲೆ? ಇಲ್ಲ ಇಲ್ಲ ಇಲ್ಲ, ಈ ಕುರುಕುಲವು ನಾಶ ಹೋಗುವುದು. ನಿನ್ನ ಸಹೋದರರು ನಾಶವಾಗಿ ಹೋಗುವರು. ಈ ನಿನ್ನ ವೃದ್ಧ ಜನನಿ ಜನಕರು ಶೋಕ ಸಾಗರದಲ್ಲಿ ಮುಳುಗಿ ಹೋಗುವರು. ದೇವ, ಈ ಗಾಂಧಾರಿಯ ಲಲಾಟದಲ್ಲಿ ಇನ್ನು ಏನೇನು ಬರೆದಿರುವೆ ಸ್ವಾಮಿ, ನೀನು ಏನೇನು ಬರೆದಿರುವೆ ಪ್ರಭು. ಅನರ್ಥವಾಯಿತು ಪರಮಾತ್ಮ. ದುರ್ಯೋಧನನು ನಿನ್ನ ಬಂಧಿಸಲು ತಂತ್ರ ಹೂಡಿರುವರು. ಅಯ್ಯೋ, ಅಸಂಭವ. ನಾನು ದೂತನು. ದೂತನನ್ನು ಬಂಧಿಸುವುದು ರಾಜನೀತಿಗೆ ವಿರುದ್ಧ. ದುರ್ಯೋಧನ ದರ್ಪವೋ ಇಷ್ಟೊಂದು ಮಿತಿ ಮೀರಿತೆ ಸ್ವಾಮಿ. ದೇವರನ್ನೇ ಮರೆತ ಈ ಪಾಪಮಯವಾದ ರಾಜಸಭೆಯಲ್ಲಿ ಒಂದು ಕ್ಷಣವೂ ನಿಲ್ಲಬೇಡ ಸ್ವಾಮಿ. ನೀನಿಲ್ಲಿಂದ ಹೊರಟ ಹೋಗು ಪರಮಾತ್ಮ. ಏನು, ನಾನು ಈ ದುರ್ಯೋಧನನಿಗೆ ಎದರಿ ಇಲ್ಲಿಂದ ಪಲಾಯನ ಮಾಡಲೇ? ಅಯ್ಯೋ ಇಲ್ಲ, ಅದೆಂದಿಗೂ ಆಗತಕ್ಕ ಮಾತಲ್ಲ. ಕಂಸ, ಶಿಶುಪಾಲಾದಿ ದಾನವರನ್ನು ತನ್ನ ಲೀಲಾ ಮಾತ್ರದಿಂದಲೇ ಸದಬಡಿದ ನಾನು ಈ ಒಬ್ಬ ದರ್ಪಾಂಧ್ಯ ಸಾಮಾನ್ಯ ಮನುಷ್ಯನಿಗೆ ಭೀತನಾಗಲೇ ತಾಯಿ? ರಾಜಮಹಿಷಿ, ಈ ನನ್ನ ಚಕ್ರದಲ್ಲಿ ಎಷ್ಟೊಂದು ಶಕ್ತಿ ಇರುವುದೆಂದು ನೀನರಿತಿರುವೆ. ಇದರ ಒಂದಲ್ಪಾಂಶದಿಂದ ಜಗತ್ತಿನ ಪ್ರಳಯವು ಪ್ರಾರಂಭವಾಗುವುದು. ಆಕಾಶದ ಗ್ರಹತಾರಕ ಸಮೂಹವು ಮಕ್ಕಳ ತಿರುಕುಲಿನಂತೆ ಕುಣಿಯುವು.
ಇಂಥ ಕೋಟಿ ಕೋಟಿ ದುರ್ಯೋಧನರು ಗತ ಪ್ರಾಣರಾಗಿ ಮಣ್ಣಲ್ಲಿ ಹೊರಳಾಡುವುದು. ಅಂತಹ ನಾನು ಈ ದುರ್ಯೋಧನಿಗೆ ಭೀತನಾಗಲೇ? ಅಯ್ಯೋ, ದಾನವ ಯದುಪತಿ ಗದಾಛತ್ರ ಪ್ರಾಣಿ ಧಾರಣೆಗೆ ಭಯವೇ, ಶತ್ರುಗಳ ಭಯವೇ. ಆಗಲ್ಲ ಪರಮಾತ್ಮ. ಓ ಪಾಂಡುರಂಗ, ಪ್ರಭೋ ವಿಠಲ, ವೇಣುಗೋಪಾಲ, ರುಕ್ಮಿಣಿ ಲೋಲ, ಓ ಪಾಂಡುರಂಗ, ಪ್ರಭೋ ವಿಠಲ, ವೇಣುಗೋಪಾಲ, ರುಕ್ಮಿಣಿ ಲೋಲ. ನೀ ಪಾವನ ಪಾದಗಳ ಮಹಿಳೆಯ ಬಣ್ಣಿತ ಮಾತುಗಳ ಕಾಣೆನು ತಂದೆ ವಿಠಲ. ಓ ಪಾಂಡುರಂಗ, ಪ್ರಭೋ ವಿಠಲ, ಪ್ರಭೋ ವಿಠಲ. ಆಕಾಶ ಭೂಮಿಗಳಂತ ಪಾದ ಕಾಳಿಂಗನ ಶಿರ ಕುಣಿದಾಡಿದ ಪಾದ. ಆಕಾಶ ಭೂಮಿಗಳಂತ ಪಾದ ಕಾಳಿಂಗನ ಶಿರ ಕುಣಿದಾಡಿದ ಪಾದ. ಕಾರಣದಿ ಕಲ್ಲದೆ ಕದಿಗೆ ಜೀವವ ತಂದೆ ಪರಮಾತ್ಮ. ಕಾರಣದಿ ಕಲ್ಲದೆ ಕದಿಗೆ ಜೀವವ ತಂದೆ. ಮಾಧವ ಮಾಧವ ನಂಬಿಹೆನಯ್ಯ, ಓ ಪಾಂಡುರಂಗ, ಪ್ರಭೋ ವಿಠಲ, ಪ್ರಭೋ ವಿಠಲ, ಪ್ರಭೋ ವಿಠಲ, ಪ್ರಭೋ ವಿಠಲ. ಸ್ವಾಮಿ, ಆಗಲ್ಲ ಸ್ವಾಮಿ. ಭಕ್ತರ ಪರಾಧೀನನು ನೀನಲ್ಲವೇ? ನನ್ನ ಗುರುವಿಗೆ ಇಷ್ಟೊಂದು ಅವಮಾನವಾಗುತ್ತಿದ್ದರೆ ನಾ ಹೇಗೆ ಸಹಿಸಲಿ ಸ್ವಾಮಿ? ಈ ಭಕ್ತರ ಮೊರೆಯನ್ನಾಲಿಸಿ ಈ ರಾಜಸಭೆಯಲ್ಲಿ ನಿಲ್ಲಬೇಡ ಪರಮಾತ್ಮ. ನೀಳೆಯಿಂದ ಹೊರಟು ಹೋಗು ಸ್ವಾಮಿ. ಏನು ತಾಯಿ, ಈ ದಿನ ನಿನ್ನ ಸಲುವಾಗಿ ನಾನಿಲ್ಲಿಂದ ಏಡಿಯಂತೆ ಪಲಾಯನ ಮಾಡುವೆನು. ಯಾವ ಮಹೋತ್ತರ ಆಶೋತ್ತರವನ್ನಿಟ್ಟು ನಾನಿಲ್ಲಿಗೆ ಬಂದೆನೋ ಅದು ದೀಪವನ್ನು ಮುಟ್ಟಿದ ಪತಂಗದಂತೆ, ಬಿರುಗಾಳಿಗೆ ಸಿಕ್ಕಿದ ಹುಲ್ಲುಕಡ್ಡಿಯಂತೆ ಕ್ಷಣ ಮಾತ್ರದಲ್ಲಿ ನಷ್ಟವಾಯಿತು. ದುರ್ಯೋಧನನನ್ನು ನನ್ನ ಪ್ರಿಯ ಬಂಧುವಿನಂತೆ ಆಲಂಗಿಸಲು ನಾನಿಲ್ಲಿಗೆ ಬಂದೆನು. ಆದರೆ ಅವನ ಔದಿತ್ಯವು ನನ್ನ ಈ ಗೆಳೆತನದ ವರದ ಹಸ್ತಗಳನ್ನು ವೈರಿಯ ವಜ್ರದ ಮುಷ್ಟಿಯನ್ನಾಗಿ ಮಾರ್ಪಡಿಸಿತು. ರಾಜಸಭೆ ಅಶಾಂತ ವಾತಾವರಣದಿಂದ ನನ್ನ ಈ ಶಾಂತ ಕಪೋತವು ರೆಕ್ಕೆಯುಟ್ಟಿ ಆರುವ ಮೊದಲೇ ದುರ್ಮರಣಕ್ಕೀಡಾಯಿತು. ಆಸೆಯಿಂದ ಬಂದವನು ನಿರಾಶಾಯನಾಗಿ ಹಿಂದಿರುಗುವೆನು. ಆದರೂ ಚಿಂತೆ ಇಲ್ಲ ರಾಜಮಹಿಷಿ, ಈ ದಿನ ನಿನ್ನ ಸಲುವಾಗಿ ನಾನಿಲ್ಲಿಂದ ಎದರಿ ಪಲಾಯನ ಮಾಡುವೆನು. ಹಿನ್ನೆಲೆ ಪಲಾಯನ ಸಹೋದರ ದುಶ್ಯಾಸನ ಹಗ್ಗಗಳಿಂದ ಕೃಷ್ಣನನ್ನು ಬಂಧಿಸಿವೆ.
ನನ್ನನ್ನು ಬಂಧಿಸಿವೆ ದುರ್ಯೋಧನ. ಕತೆ ಬೇಡೈಸು ಯೋಧನನ್ನೇ ತೋರಿ ಗಜ್ಞಾತಿಗಳ ಸೈರಣೆ. ಕತೆ ಬೇಡೈಸು ಯೋಧನನ್ನೇ ತೋರಿ ಗಜ್ಞಾತಿಗಳ ಸೈರಣೆ. ಅದಕ್ಕಿಂತ ಬದಲುವೆ ಅದೇ ಮಾತ ಬದಲುವೆ, ಅದಕ್ಕಿಂತ ಬದಲುವೆ ಅದೇ ಮಾತ ಬದಲುವೆ. ಕುಲಹೀನ ಕುಲವ ಮರದೆಯ ದೊರೆದಳು ಕಡಿಯದೆ ಬಿಡುವೆನೆ. ಕುಲಹೀನ ಕುಲವ ಮರದೆಯ ದೊರೆದಳು ಕಡಿಯದೆ ಬಿಡುವೆನೆ. ಕದನದೊಳು ನಿನ್ನ ಮದವನಡಗಿಪ ದುರ್ಯೋಧನ. ಕದನದಳು ನಿನ್ನ ಮದವನಡಗಿಪ ಚದುರದೋಳ್ ಮರುಳೆ. ಒಂದ ಮಾತಿಗಂತೆ ಒಂದನರಿಯದೆ ದುರ್ಯೋಧನ. ಒಂದ ಮಾತಿಗಂತೆ ಒಂದನರಿಯದೆ ತಂದುಗುವಾ ಪಡುವೆ, ತಂದುಗುವಾ ಪಡುವೆ. ಕಾರುಣ ಸೈತೆ ಈ ನಿನ್ನ ಮೋಸ, ಕಾರುಣ ಸೈತೆ ಈ ನಿನ್ನ ಮೋಸ. ಸೈರಿಸಬಲ್ಲವರ ಸುಯೋಧನ, ಸೈರಿಸಬಲ್ಲವರ. ಹರಮ ಪುರುಷನ ಬಿರುದನು ಹೊರವಿಯೋಳು ಅರಗಿಸಿ ಕೆಡುತ್ತದೆ. ಹರಮ ಪುರುಷನ ಬಿರುದನು ಹೊರವಿಯೋಳು ಅರಗಿಸಿ ಕೆಡುತ್ತದೆ. ಅತಿ ಬೇಡ ಸುಯೋಧನನ್ನೇ ತೋರಿ ಗಜ್ಞಾತಿಗಳು ಸೈರಣೆ, 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 ಸೈರಣೆ. ದುರ್ಯೋಧನ ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಕೆಯಿಂದ ಗಾಳಿಯನ್ನು, ಮರಳಿನಿಂದ ಸಾಗರವನ್ನು ಪ್ರತಿಬಂಧಿಸಲು ಇಚ್ಛಿಸುವೆಯಾ? ವ್ಯರ್ಥ, ಇದು ನಿನ್ನಿಂದಾಗದು. ಕೃಷ್ಣ, ನಿನ್ನ ಈ ಬೆದರಿಕೆಯ ಮಾತುಗಳಿಂದ ಪ್ರಯೋಜನವಿಲ್ಲ. ದುಶ್ಯಾಸನ ಬಂಧಿಸಿರಿ ಕೃಷ್ಣನು. ಈಗ ನನ್ನನ್ನು ಬಂಧಿಸಿರಿ. ಕೋಟ್ಗವನು ದುಶ್ಯಾಸನ